ಹೇಳ್ತಾ ಇಲ್ಲ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಚುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಭಾಗವತದ ಸಪ್ತಮ ಸ್ಕಂಧದ 8ನೇ ಅಧ್ಯಾಯ ಆರಂಭ ಆಗ್ತಾ ಇರುವಂತದ್ದು. ಪ್ರಹ್ಲಾದ ದೈತ್ಯ ಬಾಲಕರಿಗೆ ಅನೇಕ ರೀತಿಯ ಉಪದೇಶಗಳನ್ನು ಮಾಡಿ ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಮತ್ತು ಸಜ್ಜನರ ನಿರಂತರವಾದ ಸೇವೆ, ಇದು ನಿರಂತರ ಇದ್ದಲ್ಲಿ ಮಾತ್ರ ಭಗವಂತ ನಮಗೆ ಸಿಗ್ತಾನೆ, ಎಲ್ಲ ಕಡೆ ಅವನನ್ನ ಕಾಣುವ ಶಕ್ತಿ ನಮಗೆ ಬರುತ್ತೆ ಅನ್ನುವುದನ್ನ ಹೇಳಿ ಆ ಅಧ್ಯಾಯ ಮುಗಿದಿತ್ತು. ಮತ್ತೆ ಮುಂದೆ ನಾರದರು ಮುಂದಿನ ವಿವರವನ್ನ ಕೊಡ್ತಾ ಇದ್ದಾರೆ. ಅಥ ದೈತ್ಯ ಸುತಾ ಸರ್ವೇ ಶ್ರುತ್ವಾ ತದನುವರ್ಣಿತಂ ನಿರವದ್ಯತ್ವಾತ್ ನೈವ ಗುರುವನುಶಿಕ್ಷಿತಂ. ನಾರದರು ಹೇಳ್ತಾರೆ, ಪ್ರಹ್ಲಾದ ಏನೆಲ್ಲ ವಿಚಾರಗಳನ್ನ ಮಂಡಿಸಿದ, ಅನೇಕ ಧರ್ಮಗಳನ್ನ ಉಪದೇಶಿಸಿದ, ದೈತ್ಯ ಬಾಲಕರೆಲ್ಲ ಆ ಪ್ರಹ್ಲಾದನ ಮಾತನ್ನ ಸರಿಯಾಗಿ ಅನುಷ್ಠಾನಕ್ಕೆ ತಂದ್ರು. ಭಗವತ್ ಪ್ರಜ್ಞಾಪೂರ್ವಕವಾದ ಭಾಗವತ ಧರ್ಮವನ್ನ ಆಚರಿಸಿದ್ರು. ಯಾಕೆಂದ್ರೆ ಹುಡುಗರು ಇನ್ನೂ ನಿಷ್ಕಲ್ಮಶವಾದ ಮನಸ್ಸಿನವರಾದ್ರಿಂದ ಅವನಿಗೆ ಯಾವುದೇ ರೀತಿಯ ರಾಗದ್ವೇಷಗಳು ತಂದೆಯಿಂದ ಅಧಿಕಾರದ ವಲಯದಲ್ಲಿ ಬಂದಿರಲಿಲ್ಲ. ಆದ್ರಿಂದ ಅವನು ಅತ್ಯಂತ ಶ್ರದ್ಧೆಯಿಂದ, ಅಂದ್ರೆ ಆ ಹುಡುಗರು ಅತ್ಯಂತ ಶ್ರದ್ಧೆಯಿಂದ ಆ ಪ್ರಹ್ಲಾದನ ಮಾತುಗಳಿಗೆ ಗೋಣಾಡಿಸಿ ಚೆನ್ನಾಗಿ ಆ ಕೆಲಸದಲ್ಲಿ ತೊಡಗಿಕೊಂಡ್ರು. ಒಂದರ್ಥದಲ್ಲಿ ಅವರು ದೈತ್ಯಸುತರಾಗಿದ್ರೂ ಕೂಡ ಸ್ವಭಾವದಲ್ಲಿ ದೋಷ ಇರಲಿಲ್ಲ. ಆದ್ರಿಂದ ಗುರುಗಳು ಗುರುವನು ಶಿಕ್ಷಿತಂ ನ ಜಗೃಹು, ಷಂಡಾಮರ್ಕರು ಏನೋ ಸ್ವಲ್ಪ ದಾರಿ ಕೆಡಿಸುವ ರೀತಿಯ ಮಾತುಗಳನ್ನ ತರಗತಿಗಳಲ್ಲಿ ಪಾಠ ಮಾಡಿದ್ರೂ ಕೂಡ ಅವರು ಅದನ್ನ ಸ್ವೀಕರಿಸಲಿಲ್ಲ. ಪ್ರಹ್ಲಾದ ಹೇಳಿದನ್ನು ಒಪ್ಕೊಂಡ್ರು ಹೊರತು, ಯಾಕಂದ್ರೆ ಅವರ ಟೆಕ್ಸ್ಟ್ ಬುಕ್ ರೆಡಿ ಮಾಡಿ ಕೊಟ್ಟವನು ಹಿರಣ್ಯಕಶಿಪು. ಜಾತ್ಯತೀತವಾದ ಪಠ್ಯ, ಧರ್ಮಾತೀತವಾದ ಪಠ್ಯ. ಅವನು ಇನ್ನು ಅವನು ಕಮ್ಮಿ ನಿಷ್ಠೆಯವನಾದ್ರಿಂದ ದೇವರ ವಿಷಯದಲ್ಲಿ ಅವನಿಗೆ ಯಾವುದೇ ಬಲ ಇರಲಿಲ್ಲ. ಆದ್ರಿಂದ ಆ ಪಾಠಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರ ಟೆಕ್ಸ್ಟ್ ಬುಕ್ಗೆ ಇವರು ಕ್ಲಾಸಲ್ಲಿ ಮಾತ್ರ ಅದು, ಯಾಕಂದ್ರೆ ಅದು ಎಮ್ಮೆ ಆಗ್ಬೇಕು, ಇಲ್ಲಾಂದ್ರೆ ಎಮ್ಮೆಗಳಾಗ್ಬಿಡ್ತಾರೆ. ಅದಕ್ಕೋಸ್ಕರ ಅಲ್ಲ ಅದನ್ನು ಓದುದು. ಆದ್ರೆ ಜೀವನಕ್ಕೆ ಪ್ರಹ್ಲಾದ ಹೇಳಿದ ಮಾತುಗಳನ್ನ ಅಳವಡಿಸಿಕೊಳ್ತಾ ಇದ್ರು. ನಿರವದ್ಯತ್ವಾತ್, ಅವದ್ಯತ್ವ ಅಂದ್ರೆ ದೋಷ, ನಿರವದ್ಯತ್ವ ಅಂದ್ರೆ ದೋಷ ಇಲ್ಲದೆ ಇರುವಂತಹ ಪ್ರಹ್ಲಾದನ ಮಾತನ್ನ ಜಗೃಹು, ಪರಂತು ಗುರು ಅನುಶಿಕ್ಷಿತಂ ನೈವ ಜಗೃಹು. ಗುರುವಿನಿಂದ ಉಪದಿಷ್ಟವಾದಂತಹ ಭಾಗವತ ವಿರುದ್ಧವಾದ ಧರ್ಮಗಳನ್ನ ಅವರು ಯಾವ ಕಾರಣಕ್ಕೂ ಕೂಡ ಅದನ್ನ ಸ್ವೀಕರಿಸಲಿಲ್ಲ. ಅದಕ್ಕೆ ಒಂದ್ ಮಾತು ಹಿಂದೆಯೂ ಬಂದಿತ್ತು, ಗುರುಗಳೂ ಕೂಡ ಅಕಸ್ಮಾತ್ ಭಗವದ್ ಧರ್ಮವನ್ನ ವಿರೋಧಿಸಿ ಏನಾದ್ರೂ ಹೇಳಿದ್ರೆ ಅವನನ್ನ ಗುಗ್ಗುರು ಅಂತ ಅಕ್ಕಿ ಕಾಳು ಮಧ್ಯದಲ್ಲಿ ಇರೋನು ಅಂತ ಬಿಟ್ಟು ಬಿಡ್ಬೇಕು ಹೊರತು ಅವನನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡಬಾರ್ದು ಅಂತ ಹೇಳಿದ್ದು. ಗುರುರ್ನ ಸಸ್ಯಾತ್, ಕೊನೆಗೆ ದೈವಂನ ಸಸ್ಯಾತ್. ಅಚ್ಯುತನ ಪದದ ಬಗ್ಗೆ ಪರಿಚಯವನ್ನ ಕೊಡದೇ ಇರುವ ಗುರು ಗುರುವಲ್ಲ, ತಾಯಿ ಅಲ್ಲ, ತಂದೆ ಅಲ್ಲ, ಬಂಧು ಅಲ್ಲ, ಬಳಗ ಅಲ್ಲ, ಎಲ್ಲ ಬಂಧನಗಳು ಹೊರತು ಯಾವುದಕ್ಕೂ ಕೂಡ ಬೆಲೆ ಇಲ್ಲ. ಭಗವಂತನ ಬಗ್ಗೆ ಪ್ರಜ್ಞೆ ಯಾರು ಕೊಡ್ತಾನೋ ಅವನು ನಿಜವಾದ ಬಂಧು. ಅದರಿಂದ ಪ್ರಹ್ಲಾದನನ್ನು ಅನುಸರಿಸಿದ್ರು ಹೊರತು ಗುರುವನು ಶಿಕ್ಷಿತಮಪಿ ನೈವ ಜಗೃಹು, ಅವನನ್ನು ಸ್ವೀಕರಿಸಲಿಲ್ಲ. ಅಥಾಚಾರಿ ಸುತಸ್ತೇಷಾಂ ಬುದ್ಧಿಮೇಕಾಂತ ಸಂಸ್ಥಿತಾಂ ಆಲಕ್ಷ್ಯ ಭೀತಸ್ತ್ವರಿತೋ ರಾಜ್ಞ ಆವೇದಯದ್ಯಥಾ. ಶುಕ್ರಾಚಾರ್ಯರ ಮಕ್ಕಳು ಷಂಡಾಮರ್ಕರು
ಆ ಬಾಲಕರು ಈ ಪ್ರಹ್ಲಾದನ ಮಾತುಗಳಿಗೆಲ್ಲ ಮರುಳಾಗಿ ಅವರು ಕೂಡ ಎಲ್ಲ ಭಜನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಅಂತ ಭಜನೆ ಇಡೀ ದಿವಸ ಸಂಜೆ. ಇವ್ರ ಆಶ್ಚರ್ಯ, ನಾವ್ ಇದನ್ನ ಕ್ಲಾಸಲ್ಲಿ ಯಾವತ್ತು ಹೇಳ್ಕೊಡ್ಲಿಲ್ಲಲ್ಲ ಅಂತ. ಅವ್ರಿಗೆ ಟೆನ್ಷನ್ ಬೇರೆ. ಅದು ಒಬ್ಬನೇ ಹಾಡಿದ್ರೆ ಟೆನ್ಷನ್ ಇರ್ಲಿಲ್ಲ, ಇಡೀ ಕ್ಲಾಸಿಗೆ ಕ್ಲಾಸೆ. ಇವ್ರು ಬಂದ್ರೆ ಅವ್ರ ವಾಯ್ಸೇ ಕೇಳದಷ್ಟು ಜೋರಾಗಿ ಭಜನೆ. ಅವ್ರು ಬಂದ್ ಹೋದ್ರೆ ಅವರಿಗೂ ಕೂಡ ಭಜನೆಯಲ್ಲಿ ತೊಡಗುವಾಗ ಆಗ್ಬೇಕು ಹೊರತು ಸ್ವಲ್ಪ ಹೊತ್ತು ಅವ್ರು ಇದ್ದಾಗ ಅವರೇ ಮೈ ಮರ್ತು ಚಪ್ಪಾಳೆ ತಟ್ಲಿಕ್ಕೆ ಶುರು ಮಾಡ್ತಿದ್ರು. ಹಾಗಾಗಿ ಮತ್ತೆ ಜಾಡಿಸಿ ತಲೆ ಒದ್ದುಕೊಂಡು ಸಂಬಳ ಕೊಡ್ತಾ ಇರೋ ಹಿರಣ್ಯಕಶಿಪು ಇವ್ರಿಗೆ ತಲೆ ಅಲ್ಲಾಡಿಸಿ ತಲೆ ಎಲ್ಲ ಕತ್ತರಿಸಿ ಬಿಸಾಕ್ತಾನೆ ಅಂತ ಭಯದಿಂದ ಎದ್ದು ಓಡೋಗ್ತಿದ್ರು ಅಲ್ಲಿಂದ. ಹೀಗೆ ಏಕಾಂತ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಭಗವಂತನಲ್ಲಿ ತಲ್ಲೀನರಾದದ್ದನ್ನ ಕಂಡು ಚಂಡಾಮರ್ಕರು ಹೋಗಿ ಯಥಾವತ್ತಾಗಿ ಹಿರಣ್ಯಕಶಿಪುವಿಗೆ ಈ ವಿಷಯವನ್ನ ನಿವೇದಿಸಿದ್ರು. ಈಗ ಆಗ್ತಾ ಇದೆ, ನಾವು ಕ್ಲಾಸಲ್ಲಿ ಹೇಳದೇ ಇದ್ರು ಕೂಡ ಮಕ್ಕಳು ಅವರವರೇ ಭಜನೆ ಮಾಡ್ತಿದ್ದಾರೆ, ಅವರವರೇ ಏಕಾಂತದಲ್ಲಿ ಖುಷಿಯಿಂದ ಈ ಮಾತುಗಳನ್ನೆಲ್ಲ ನಮ್ಗೆ ಸಂಬಳ ನೀವು ಕಮ್ಮಿ ಮಾಡಿದ್ರು ತೊಂದ್ರೆ ಇಲ್ಲ, ಅವನಿಗೆ ಸಂಬಳ ಕೊಡುವ ಹಾಗೆ ಟ್ಯೂಷನ್ ಸೆಂಟರ್ ಅವನೇ ಓಪನ್ ಮಾಡಿದೆ, ನಮ್ ಟ್ಯೂಷನ್ ಸೆಂಟರ್ಗೆ ಯಾರು ಬರ್ತಾನೆ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಬಂದು ದೂರು ಕೊಡ್ತಾರೆ. ಇಷ್ಟಾದ ಮೇಲೆ ಶುತ್ವ ತದ ಪ್ರಿಯಂ ದೈತ್ಯೋ ದುಸ್ಸಹಂ ತನಯಾನಯಂ ಕೋಪಾವೇಶ ಚಲದ್ಗಾತ್ರ ಪುತ್ರಂ ಹಂತುಂ ಮನೋದಧೇ. ಸಹಿಸಲಾಗದ ಕೋಪವಂತು. ನಮ್ಮ ಅರಮನೆಯಲ್ಲಿ ನಮ್ಮನ್ನೇ ವಿರೋಧ ಚಟುವಟಿಕೆಯೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸುತ್ತಿರುವವರನ್ನ ಏನ್ ಮಾಡಬೇಕು, ಬಹಿಷ್ಕಾರ ಹಾಕಬೇಕು ಅಂತ ಅವನ ತಲೆಯಲ್ಲಿ ಯೋಚನೆ ಬಂತು. ದುಸ್ಸಹಂ ತದಪ್ರಿಯಂ ಶುತ್ವ, ತಡೆಯಲಾಗದ ತನಗೆ ವಿರುದ್ಧವಾಗಿ ಅನ್ಯಾಯವನ್ನ ಮಗನೇ ಮಾಡ್ತಾ ಇದ್ದಾನೆ. ದೀಪದಡಿಯ ಕತ್ತಲೆ, ಇದು ದೀಪ ಅಂತ ಅವನ ತಲೆ, ಅದು ಅವನ ತಲೆ ಅಷ್ಟೇ. ಅವನಿಗೆ ಈ ಯಾವ್ದು ಬೆಳಕು ಯಾವ್ದು ಕತ್ಲೆ ಅಂತ ಗೊತ್ತಿಲ್ಲ. ಬೆಳಕನ್ನೇ ಕತ್ಲೆ ಅನ್ಕೋತಾನೆ, ಕತ್ಲೆಯನ್ನೇ ಬೆಳಕು ಅನ್ಕೋತಾನೆ. ಇಂಥ ಮೂರ್ಖರನ್ನ ಸರಿ ಮಾಡುದು ಬಹಳ ಕಷ್ಟ. ಹಿರಣ್ಯಕಶಿಪು ಕೋಪಾವೇಶದಿಂದ ಮೈಯೆಲ್ಲ ಚಲದ್ಗಾತ್ರ. ನೀವು ಆ ಪದಗಳನ್ನೆಲ್ಲ ಗಮನಿಸಿದ್ರೆ ಬಹಳ ಒಳ್ಳೆ ಡಿಸ್ಕ್ರಿಪ್ಷನ್ ನಿಮ್ ಕಣ್ಣು ಮುಂದೆ ಆ ಚಿತ್ರ ಬಂದು ನಿಲ್ಬೇಕು. ಸಹಿಸ್ಲಿಕ್ಕಾಗ್ಲಿಲ್ಲ, ಹಲ್ಲು ಕಟಕಟ ಅಂತ ಕಟೀತಾ ಇದೆ, ಮೈಯೆಲ್ಲ ನಡುಗ್ತಾ ಇದೆ, ಮಗನನ್ನೇ ಕೊಲ್ಬೇಕು, ಇದಕ್ಕೆ ಬೇರೆ ಏನು ದಾರಿ ಇಲ್ಲ. ಎಲ್ಲ ನನ್ನ ಇಡೀ ದೈತ್ಯ ಬಾಲಕರ ಪರಂಪರೆಯೇ ಅವನ ಬೆನ್ನ ಹಿಂದೆ ಹರೇ ರಾಮ ಹರೇ ಕೃಷ್ಣ ಅಂತ ಗೆಜ್ಜೆ ಕಟ್ಕೊಂಡು ಕುಣಿಲಿಕ್ಕೆ ಶುರು ಮಾಡಿದ್ರೆ ನಾಳೆ ನಾನು ಯುದ್ಧಕ್ಕೆ ಹೋಗುವಾಗ ಯಾರನ್ನ ಸೈನ್ಯ ಅಂತ ತಗೊಂಡೋಗ್ಲಿ. ಇವರು ಯುದ್ಧ ಮಾಡುದು ಬಿಟ್ಲು ಅವರಿಗೂ ಹರೇ ರಾಮ ಅಂತ ತಿಳಿಸಿ ಯುದ್ಧವನ್ನೇ ಸ್ಟಾಪ್ ಮಾಡಿಸ್ಬಿಡ್ತಾರೆ. ನನ್ನ ತೋಳಿಗಿರುವ ತಾಕತ್ತಿಗೆ ಬೆಲೆ ಇಲ್ಲ ಅಂತ ಆಗುತ್ತೆ. ನಾನು ಎಷ್ಟೆಲ್ಲ ರಕ್ಷಣಾ ವ್ಯವಸ್ಥೆಗೆ ದುಡ್ಡು ಖರ್ಚು ಮಾಡಬೇಕು ಅಂತ ಅನ್ಕೊಂಡು ಬಜೆಟ್ ಅಲ್ಲಿ ಹಾಕಿದ್ದೆಲ್ಲ ಇವ್ನು ನೀರಲ್ಲಿ ಹೋಮ ಮಾಡಿಬಿಡ್ತಾನೆ ಇವನು ಅಂತ ಯೋಚನೆ ಮಾಡಿ ಅವನಿಗೆ ತಲೆ ಎಲ್ಲ ಕೆಟ್ಟೋಯ್ತು. ಹಂತುಂ ಮನೋದಧೆ, ಪುತ್ರಂ ಹಂತುಂ ಮನೋದಧೆ, ಮಗನನ್ನೇ ಕೊಲ್ಲಬೇಕಾದದ್ದು ಸರಿಯಾದ ಕ್ರಮ. ಅದಕ್ಕೆ ಅವನ ಹತ್ರ ಎಲ್ಲ ಒಳ್ಳೆಯ ಲಾಜಿಕ್ಗಳಿವೆ. ಕ್ಷಿಪ್ತ್ವಾ ಪರುಷಯ ವಾಚ ಪ್ರಹ್ಲಾದವತ ದರ್ಹಣಂ ಆಹೇ ಕ್ಷಮಾಣ ಪಾಪೇನ ತಿರಶ್ಚೀನೇನ ಚಕ್ಷುಷಾ ಪ್ರಶ್ರಯಾವನತಂ ದಾಂತಂ ಬದ್ಧಾಂಜಲಿಂ ಅವಸ್ಥಿತಂ ಸರ್ಪ ಪದಾಹತ ಇವ ಶ್ವಸನ್ ಪ್ರಕೃತಿ ದಾರುಣ. ಸ್ವಭಾವತಃ ಕ್ರೂರಿಯಾಗಿದ್ದ ಹಿರಣ್ಯಕಶಿಪು ಅಕಸ್ಮಾತ್ ಒಂದು ಯಾರದ್ದಾದ್ರೂ ತುಳಿತಕ್ಕೆ ಒಳಗಾದ ಸರ್ಪ ಹೇಗೆ ವರ್ತಿಸುತ್ತೋ ಹಾಗೆ ಬುಸುಗುಡುತ್ತಾ ಎಲ್ಲರನ್ನೂ ಕಚ್ಚುತ್ತಾ ಇರುವ ಹಾಗೆ ವರ್ತಿಸ್ತಾ ಇದ್ದ. ಯಾರು ಮಾತಾಡಿದ್ರು ಅವ್ರ ಮೇಲೆ, ಪ್ರಹ್ಲಾದನ್ ಮೇಲಿನ ಕೋಪ ನಮ್ಮ ಮೇಲೆಲ್ಲ ಯಾಕ್ರಿ ತೋರಿಸ್ತಾ ಇದ್ದೀರಾ ಅಂತ ಮನಸ್ಸಲ್ಲಿ ಅನ್ಕೋತಾ ಇದ್ರು. ಕೇಳಿದ್ರೆ ಕಚ್ಬಿಡ್ತಿದ್ದ. ಆದ್ರಿಂದಾಗಿ ಎಲ್ರ ಮೇಲೂ ಸಿಟ್ಟು, ಎಲ್ರನ್ನೂ ಬೈತಾ ಇದ್ದ, ಎಲ್ರಿಗೂ ಕೂಡ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದ. ಮಗನನ್ನ ಬರ್ಲಿಕ್ಕೆ ಹೇಳಿದ್ರು. ಪ್ರಹ್ಲಾದ ಬಂದು ಕೈ ಮುಗಿದು ನಿಂತ್ಕೊಂಡಿದ್ದ. ಬಹಳ ಅವನನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಪ್ರಶ್ರಯಾವನತಂ, ಕೈ ಮುಗಿದು ನಿಂತಿದ್ದ ಅಂತೆ. ದಾಂತಂ, ಇಂದ್ರಿಯಗಳ ಒಳ್ಳೆಯ ನಿಗ್ರಹ ಇತ್ತು. ಯಾರಾದ್ರೂ ಕೆಲವೊಂದ್ ಸರ್ತಿ ಏನು ಅಂದ್ರೆ ಆರಂಭದಲ್ಲಿ ಹೀಗಿರ್ತಾರೆ, ಆಮೇಲೆ ಅವರನ್ನ ಏನಾದ್ರೂ ಸ್ವಲ್ಪ ಆಕ್ಷೇಪ ಮಾಡಿದ ತಕ್ಷಣ ಕೈ ಕೆಳಗೆ ಹೋಗುತ್ತೆ, ಸೊಂಟದ ಮೇಲೆ ಕೈ ಬಂದು ಮೀಸೆ ತಿರುಗುತ್ತೆ, ಏನೋ ನನ್ನನ್ನ ಕರೆದು ಅವಮಾನ ಮಾಡ್ಲಿಕ್ಕೆ ನಿಲ್ಸಿದ್ಯಾ ಅಂತ ವಾಪಸ್ ಬೈಲಿಕ್ಕೆ ಶುರು ಮಾಡ್ತಾನೆ. ಇವನು ಅಷ್ಟು ಹೊತ್ತಾದ್ರೂ ಕೂಡ ತನ್ನ ಇಂದ್ರಿಯಗಳ ಮೇಲಿನ ಹಿಡಿತವನ್ನ ಕಳ್ಕೊಳ್ಳಿಲ್ಲ, ಮಾತನ್ನ ತಪ್ಪಲಿಲ್ಲ. ದಾಂತಂ ಬದ್ಧಾಂಜಲಿಂ, ಕೈಯನ್ನು ಮುಗಿದೇ ನಿಂತಿದ್ದ. ಎಷ್ಟೊತ್ತಾದ್ರೂ ಅವನು ಏನ್ ಮಾತಾಡ್ತಿದ್ರು ಎಲ್ಲದಕ್ಕೂ ಕೈ ಮುಗಿದು ನಿಂತಿದ್ದ. ಆದ್ರೆ ಪ್ರಕೃತಿ ದಾರುಣ, ಸ್ವಭಾವವೇ ದಾರುಣ. ಇದು ಯಾರದ್ದೋ ಹೇಳಿ ಅವನು ಕ್ರೂರಿ ಆದದ್ದಲ್ಲ. ಕೆಲವರು ಹೇಗಿರ್ತಾರೆ ಅಂದ್ರೆ ಬಹಳ ಪಾಪದವ್ರು ಇರ್ತಾರೆ, ಆದ್ರೆ ಕೆಲವೊಂದ್ ಸರ್ತಿ ತುಂಬಾ ಉಪದ್ರ ಕೊಟ್ರೆ ಆವಾಗ ಅವ್ರನ್ನ ಮತ್ತೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಎಂತ ಸಿಟ್ಟಿಗೆ ಹೇಳ್ತಾರೆ ಅಂತಂದ್ರೆ
ಸಿಟ್ಟು ಅಷ್ಟು ಸಿಟ್ಟಿಗೆ ಹೇಳಲ್ಲ, ಅಷ್ಟು ಸಿಟ್ಟಿಗೆ ಹೇಳ್ತಾರೆ ಅವರು. ಆ ರೀತಿ ಅವರನ್ನ, ಅದರಿಂದಾಗಿ ತುಂಬಾ ಸಮಾಧಾನದಿಂದ ಇರೋರನ್ನ ರೇಗಿಸಿದ್ರೆ ಅವರು ಮತ್ತೆ ಕೊಟ್ಟ ಏಟನ್ನ ತಡಿಲಿಕ್ಕಾಗಲ್ಲ. ಯಾಕಂದ್ರೆ ಅದು ಮೌನದಿಂದ ಬಂದ ಮಾತಿದ್ದ ಹಾಗೆ. ಆಮ್ ಆ, ಏನು ಕೋಪ ಇಲ್ಲದವನ ಬಳಿಯಲ್ಲಿ ಸುಳಿದ ಕೋಪ ಅದು ಎಲ್ಲದಕ್ಕೂ ತಾಪ ಮುಟ್ಟಿಸತ್ತೆ. ಹಾಗಾಗಿ ಕೋಪ ಮಾಡ್ಕೊಳ್ತಾ ಇರೋರಾದ್ರೆ ಅದು ಇದ್ದಿದ್ದೆ ಬಿಡಿ, ನಮ್ಮ ಮನೆ ರಾಗ ನಮ್ಗೆ ಗೊತ್ತಿಲ್ವಾ ಅಂತ ಎಲ್ರು ಆರಾಮಾಗದ್ ಬೈತಾ ಇದ್ರು. ಅದ್ರ ಜೊತೆಗೆ ಇವರು ಕೂಡ ತಾಳ ಹಾಕೊಂಡು ಅದ್ರ ಜೊತೆಗೆ ಓಡಾಡ್ತಿರ್ತಾರೆ. ಆ ನಿಮ್ದೆಲ್ಲ ಮುಗಿತಾ, ಈಗ ನಂದ್ ಹೇಳ ಅಂತ ಶುರು ಮಾಡ್ತಾರೆ. ಹಾಗಾಗಿ ಕೋಪ ಯಾವಾಗ್ಲೂ ಮಾಡ್ಕೊಳ್ಳೋನಿಗೆ, ಯಾವಾಗ್ಲೂ ವಟ ಅಂತ ಇದ್ದವನು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಅವನು ಹೇಳ್ತಾನೆ ಇರ್ತಾನ, ಅವನ ಸ್ವಭಾವನೇ ಹಾಗೆ ಅಂತ. ಆದ್ರೆ ಇವನು ಪ್ರಕೃತಿ ದಾರುಣ, ಸ್ವಭಾವತಃನೇ ಅತ್ಯಂತ ಕ್ರೂರಿ. ಅಂತಹ ಕ್ರೂರಿಯಾದ ಹಿರಣ್ಯಕಶಿಪು ಅತದರ್ಹಣಂ, ದಂಡನೆಗೆ ಅರ್ಹವಲ್ಲದ ಪ್ರಹ್ಲಾದನನ್ನು, ಅತದರ್ಹಣಂ ಪ್ರಹ್ಲಾದಂ ಪರುಷಯ ವಾಚ ಕ್ಷಿಪ್ತ್ವ, ಅತ್ಯಂತ ಕ್ರೂರವಾದ ಕಠೋರವಾದ ಮಾತುಗಳನ್ನು ಅವನನ್ನ ಆಕ್ಷೇಪಿಸಿದ. ಪಾಪ ಸಾಧನವಾದ ಕೆಟ್ಟ ದೃಷ್ಟಿಯಿಂದ ಮಗನನ್ನ ದುರುಗುಡ್ತಾ ನೋಡ್ತಾ ಈ ಮಾತಿನ ಪರಂಪರೆಯನ್ನ ಬೆಳೆಸಿದ, ಅಂದ್ರೆ ಬೈಲಿಕ್ಕೆ ಆರಂಭಿಸಿದ. ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದಕರಾಧಮ ತ್ವದ್ಧಂ ಮಚ್ಛಾಸನೋದ್ವೃತ್ತಂ ನೇಷ್ಯೇ ತ್ವಾದ್ಯ ಯಮಕ್ಷಯಂ. ಆ ಹಿಂದಿನ ಪಾದವನ್ನ ಗಮನಿಸಿ, ಪ್ರಶ್ರಯಾವನತಂ ದಾಂತಂ ಬದ್ಧಾಂಜಲಿಂ ಅವಸ್ಥಿತಂ ಅಂತ ಇದೆ. ಅದು ಪ್ರಹ್ಲಾದನನ್ನು ವರ್ಣಿಸುವ ಮಾತು. ಅದರ ನೆಕ್ಸ್ಟ್ ಸಾಲು ಸರ್ಪ ಪದಾಹತ ಇವ ಶ್ವಸನ್ ಪ್ರಕೃತಿ ದಾರುಣ. ಎಲ್ಲ ಅಕ್ಷರಗಳು ರ ಶ ಟಗಳು ಬಂದು ನುಗ್ಗಿಬಿಟ್ಟಿವೆ. ಅದು ಮುಂದುವರಿತಾ ಮುಂದೆ ಅದು ಆ ಹಿರಣ್ಯ ಕಶಿಪುವಿನ ಮಾತಾದಾಗ ದುರ್ವಿನೀತ ಕುಲಭೇದಕರಾಧಮ ಮಚ್ಛಾಸನೋದ್ವೃತ್ತಂ ನೇಷ್ಯೆ ತ್ವಾಂ ಅದ್ಯ ಯಮಕ್ಷಯಂ. ಎಲ್ಲ ಅಕ್ಷರಗಳು ಖಾರ ಅಕ್ಷರಗಳೇ ಕರಕರ ಅಂತ ಅವನನ್ನ ಸಿಟ್ಟನ್ನ ಅದು ತೋರಿಸ್ತಾ ಇದೆ. ಈ ಗಂಟ್ಲೆಲ್ಲ ಒಡೆದೋದ ತರ ಇರುತ್ತ ಮಾತು ಹೇಳ್ತಾ ಇದ್ರೆ. ನಂದು ಒಡೆದೋಗಿದೆ. ಹೇ ದುರ್ವಿನೀತ, ಎಲೈ ನೋಡಿ ಅವನು ಪ್ರಶ್ರಯಾವನತಂ ಬದ್ಧಾಂಜಲಿಂ ಹೀಗ್ ನಿಂತಿದ್ದಾನೆ. ಆದ್ರೆ ಅವನಿಗೆ ಬೈತಾ ಇರೋದು ದುರ್ವಿನೀತ, ವಿನಯದ ಸೊಗಡೇ ಇಲ್ಲದವ, ವಿನಯದ ಸುಳಿವೇ ಇಲ್ಲದವನು ಎಂತ ಬೈತಾ ಇದ್ದೇನೆ ಅಂದ್ರೆ ಅವನಿಗೆ ಕಣ್ಣೇ ಕಾಣಿಸ್ತಿಲ್ಲ ಅಂತ ಅರ್ಥ. ಸಿಟ್ಟು ಬಂದಾಗ ಏನ್ ಮಾತಾಡ್ತಾ ಇದ್ದೇವೆ ಅಂತ ಅವ್ರಿಗೆ ಗೊತ್ತಿರುದಿಲ್ಲ. ಅವ್ರಿಗೊಟ್ಟು ಬೈದು ಎದೆ ಹಗುರ ಆಗಬೇಕು. ಕೆಲವರಿಗೆ ಹೊಟ್ಟೆಯಲ್ಲಿ ಗುಳುಗುಳು ಗುಳುಗುಳು ಅಂತ ಇರುತ್ತೆ. ಯಾರಾದ್ರೂ ಬೈದ ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ, ಈಗ ಸ್ವಲ್ಪ ಇವತ್ತು ಊಟ ಚೆನ್ನಾಗಿ ಕರಗತ್ತೆ ಅಂತ. ಇನ್ ಕೆಲವರಿಗೆ ಇನ್ಯಾರಿಗಾದ್ರೂ ಒಂದು ವಿಷಯವನ್ನು ಹೇಳಿ ಮುಗಿಸ್ಬೇಕು. ಇನ್ ಕೆಲವರಿಗೆ ಚಾಡಿ ಹೇಳದೆ ಇದ್ರೆ ಸಮಾಧಾನ. ಚಾಡಿ ಹೇಳುದು ಮಾತ್ರ ಅಲ್ಲ, ಇಬ್ರು ಜಗಳಾಡುದನ್ನ ನೋಡಿ ಇವತ್ತು ಊಟ ಸೇರುತ್ತೆ ಅಂತ ಇರ್ತಾರೆ ಕೆಲವರು. ಹಾಗೆ ಇವನಿಗೊಂದು ಬೈಯುದೊಂದು ಸ್ವಭಾವ. ಆ ಬೈದ ಮೇಲೆ ಮನಸ್ಸು ಹಗುರ ಆಗಬೇಕು. ಹಾಗಾಗಿ ಬೈತಾ ಇದ್ದಾನೆ. ಅವನು ಎದುರುಗಡೆ ನಿಂತ ರೀತಿಯು ಪ್ರಶ್ರಯಾವನತನಾಗಿ ತಲೆಯನ್ನ ಬಾಗಿಸಿ ಕೈ ಮುಗಿದು ನಿಂತ ಅತ್ಯಂತ ಮುಗ್ಧ ಬಾಲಕನನ್ನು ಬೈತಾನೆ. ನಿನಗೆ ವಿನಯ ಅನ್ನೋದು ಚೂರೂ ಇಲ್ಲ, ನಿನಗೆ ದೊಡ್ಡವರ ಬಗ್ಗೆ ಸ್ವಲ್ಪವೂ ಗೌರವ ಇಲ್ಲ ಅಂತ ಬೈತಾನೆ. ಮಂದಾತ್ಮನ್, ಬುದ್ಧಿ ಕೆಟ್ಟವನೇ, ಕೆಟ್ಟ ಬುದ್ಧಿಯವನೇ. ಕುಲಭೇದಕರಾಧಮ, ಕುಲದ ಮರ್ಯಾದೆಯನ್ನ ಬೀದಿಗೆ ಎಳೆಯುವ ಅತ್ಯಂತ ಅಧಮನೇ, ಕೀಳು ಮಟ್ಟದವನೇ ಅಂತ ಬೈತಾನೆ. ಅಂದ್ರೆ ಅದೆಲ್ಲ ಕನ್ನಡಿ ನೋಡಿ ಬೈಕೊಂಡಾಗಿರುತ್ತೆ ಅಷ್ಟೇ. ಮಗ ಅಂದ್ರೆ ಕನ್ನಡಿ, ಅದ್ರ ಎದುರುಗಡೆ ನೋಡಿ ಬೈಯುವುದು ಅಂದ್ರೆ ತನ್ನನ್ನೇ ಬೈಯುವುದು. ಸ್ತಬ್ಧಂ ಮಚ್ಛಾಸನೋದ್ವೃತ್ತಂ, ನನ್ನ ಶಾಸನವನ್ನ ಮೀರಿ ಎದೆ ಉಬ್ಬಿಸಿ ಏನು ಅಹಂಕಾರಿ ಅಂತೆ. ಸ್ತಬ್ಧ ಅಂದ್ರೆ ಎದುರುಗಡೆ ಯಾರಾದ್ರೂ ಅವ್ರು ಏನಾದ್ರು ಹೇಳ್ತಾ ಇದ್ರೆ ಅದನ್ನ ಕಿವಿಗೆ ಹಾಕೊಳ್ಳದೆ ಆಚೆ ಈಚೆ ನೋಡುದು, ಎದೆ ಉಬ್ಬಿಸಿ ನಿಲ್ಲುದು, ಆತರ ನಿಲ್ಲುವುದನ್ನ ಸ್ತಬ್ಧ ಅನ್ನೋ ಶಬ್ದದಿಂದ ಹೇಳ್ತಾರೆ. ಅಂದ್ರೆ ಅಹಂಕಾರದ ದರ್ಪದ ಎಲ್ಲಾ ರಾಶಿ ಒಟ್ಟಿಗೆ ಮುದ್ದೆ ಬಿದ್ರೆ ಹೇಗ್ ಕಾಣುತ್ತೋ ಅಂತ ವ್ಯಕ್ತಿತ್ವ ಅಂತ. ನೀನ್ ಹಾಗಿದ್ದಿ ಅಂತ ಅಪ್ಪ ತಪ್ಪಾಗಿ ಮಾತಾಡ್ತಾ ಇದ್ದಾನೆ. ನೇಷ್ಯೆ ತ್ವಾ ಅದ್ಯ ಯಮಕ್ಷಯಂ, ತ್ವಾ ನಿನ್ನನ್ನು ಇವತ್ತು ಯಮಕ್ಷಯಂ ನೇಷ್ಯೆ, ಯಮನ ಕಡೆಗೆ, ಯಮನ ಮನೆಯಲ್ಲಿ ನಿನಗೆ ಬಾಡಿಗೆ ಮನೆ ವ್ಯವಸ್ಥೆ ಮಾಡ್ತೇನೆ, ಅಲ್ಲೇ ಇದ್ದು ಬಿಡು, ನೀನ್ ಇಲ್ಲಿ ಇರ್ಬೇಡ, ಹೊರಟೋಗ್ ಅಂತ ಬೈತಾ ಇದ್ದಾನೆ. ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋ ಲೋಕಾ ಸಹೇಶ್ವರಾಹ ತಸ್ಯ ಮೇಭ್ಯತಂ ಮೂಢ ಶಾಸನಂ ಕಿಂಬಲೋತ್ಯಗಾಹ. ಮೂರ್ಖ, ನಾನು ಕೋಪಗೊಂಡೆ ಅಂತಂದ್ರೆ 3 ಲೋಕಗಳು ಕೂಡ ಗಡಗಡ ನಡುಗುತ್ತೆ. ನನ್ನ ಅಭಿಲಾಷೆಯನ್ನ ಅರ್ಥ ಮಾಡಿಕೊಳ್ಳದೆ ನನ್ನ ಶಾಸನವನ್ನ ಮೀರಿ
ನೀನು ಇಷ್ಟು ದರ್ಪದ ಹೆಜ್ಜೆಯನ್ನು ಹಾಕ್ತಾ ಇದ್ಯಲ್ವಾ, ಯಾರ ಮೇಲಿನ ಬಲದ ನಂಬಿಕೆಯಿಂದ ನೀನು ಹೀಗೆ ನನ್ನ ಮಾತನ್ನ, ನನ್ನ ಶಾಸನವನ್ನ ಮೀರಿ ಹೋಗ್ತಾ ಇದ್ದಿ? ಯಾಕೆಂದ್ರೆ ನಾ ಮಾಟೆ ಶಾಸನಂ ಅಂತ ನಾನು ಇಷ್ಟು ಜೋರಾಗಿ ಎಲ್ಲರನ್ನು ಜಗತ್ತನ್ನೇ ನಿಲ್ಲಿಸ್ತಾ ಇದ್ರು ಕೂಡ ನೀನು ಮಾತ್ರ ಏನೂ ಹಾಗೆ ಇಲ್ಲ, ನಮ್ಮಪ್ಪನ ಅವನು ಹೇಳ್ತಾ ಇರ್ತಾನೆ ತುಂಬಾ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನೋ ತರ ವರ್ತಿಸ್ತಾ ಇದ್ದಿಲ್ಲ. ನಿನಗೆ ಈ ಬಲ ಎಲ್ಲಿಂದ ಬಂತು? ಪ್ರಹ್ಲಾದ ಉವಾಚ. ಪ್ರಹ್ಲಾದ ಅದಕ್ಕೆ ಉತ್ತರ ಕೊಡ್ತಾನೆ, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ ಪರಾವರೇಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾ. ಪ್ರಹ್ಲಾದ ಹೇಳ್ತಾನೆ, ರಾಜನ್, ನನಗೆ ಮಾತ್ರ ಅಲ್ಲಪ್ಪ, ನಿನಗೂ ಕೂಡ ನಿನ್ನಂತೆಯೇ ಇನ್ನು ಯಾರಾದ್ರೂ ಬಲಿಷ್ಠರು ಅಥವಾ ನಿನಗಿಂತ ಕೆಳಗಿರುವಂತಹ ಇನ್ಯಾರಾದ್ರೂ ಬಲಿಷ್ಠರು ಲೋಕದಲ್ಲಿ ತುಂಬಾ ಹಾರಾಡ್ತಾ ಇದ್ದಾರೆ, ನಾನು ಬಲಿಷ್ಠ ಅಂತ ಬೊಬ್ಬಿಡ್ತಾ ಇದ್ದಾರೆ ಅಂದ್ರೆ ಅವರ ಬಲದ ಹಿಂದೆ ಇರುವವನು ಕೂಡ ನನಗೆ ಯಾರು ಬಲ ಕೊಟ್ಟಿದ್ದಾರೋ ಅವರೇ ಇರುವುದು. ನಿನಗೆ ಯಾರು ಬಲ ಕೊಟ್ಟಿದ್ದಾರೋ ನನಗೂ ಅವನೇ ಬಲ ಕೊಟ್ಟದ್ದು. ಅಂದ್ರೆ ಬ್ರಹ್ಮಾದಿ ಸಮಸ್ತ ಚಲಿಸುವ ಚಲಿಸದ ಪ್ರಪಂಚಗಳೆಲ್ಲವೂ ಕೂಡ ಆತನ ವಶದಲ್ಲಿದೆ, ಅವನು ಬಲ ಕೊಟ್ಟದ್ದು. ಯಾರ ಬಲದಿಂದ ನೀನು ನನ್ನ ಮಾತನ್ನು ಮೀರ್ತಾ ಇದ್ದಿ ಅಂತ ಕೇಳ್ತಾ ಇದ್ಯಲ್ವಾ, ನಿನಗೆ ಯಾರು ಬಲ ಕೊಟ್ಟಿದ್ದಾನೋ ಅವನೇ ನನಗೂ ಕೂಡ ಬಲ ಕೊಟ್ಟದ್ದು. ಆ ಬಲದಿಂದಲೇ ನಾನು ಈ ಸತ್ಯವನ್ನ ಹೇಳ್ತಾ ಇದ್ದೇನೆ, ನಿನ್ನನ್ನು ಮೀರ್ಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇಲ್ಲ. ಸತ್ಯ ಏನು ಅದನ್ನ ಯಥಾವತ್ತಾಗಿ ನಿನ್ನ ಮುಂದೆ ಇಡ್ತಾ ಇದ್ದೇನೆ. ಸತ್ಯ ಸ್ವಲ್ಪ ಖಾರ, ಸತ್ಯ ಸ್ವಲ್ಪ ಭಾರ, ಸತ್ಯ ಸ್ವಲ್ಪ ನಮ್ಮ ಕನ್ನಡದ ಭಾಷೆಯಲ್ಲಿ ತೋರ ಅಂತಿದೆ. ತೋರ ಅಂದ್ರೆ ದಪ್ಪ ಅಂತ ಅರ್ಥ. ಅದು ಸ್ವಲ್ಪ ತಡಿಲಿಕ್ಕೆ ಆಗಲ್ಲ, ಅನಿವಾರ್ಯ ಇರುತ್ತೆ. ಸ ಈಶ್ವರ ಕಾಲ ಉರುಕ್ರಮೋಸ ಅಸೌ ಓಜಸ್ಸಹ ಸತ್ವ ಬಲೇಂದ್ರಿಯಾತ್ಮ ಸ ಏವ ವಿಶ್ವಂ ಪರಮಃ ಸ್ವಶಕ್ತಿಭಿಃ ಸೃಜತ್ಯವತ್ಯತಿ ಗುಣತ್ರಯೇಶ. ಸರ್ವಶಕ್ತನಾದ, ಎಲ್ಲ ಕಾಲಗಳನ್ನು ನಿಯಮಿಸುವ, 3 ಹೆಜ್ಜೆಗಳಿಂದಲೇ ಲೋಕಗಳನ್ನ ಅಳೆದವ, ಓಜಸ್ಸು ಸಹಸ್ ಸತ್ವ ಬಲ ಇಂದ್ರಿಯ ಈ ಎಲ್ಲದಕ್ಕೂ ನಿಯಾಮಕ. ಓಜಸ್ಸು ಅಂದ್ರೆ ಎದುರುಗಡೆಯವನನ್ನ ಬಗ್ಗಿಸುವ ತಾಕತ್ತು. ಸಹಸ್ಸು ಅಂತಂದ್ರೆ ಎದುರುಗಡೆಯವನನ್ನ ಬಗ್ಗಿಸುವ ತಾಕತ್ತು. 2 ರೀತಿ ಇದೆ. ಒಂದು ಅವನಾಗಿ ಬಗ್ಗುವುದು, ಇವನ ನೋಡಿದ ತಕ್ಷಣ. ಇನ್ನೊಂದು ಇವನು ಬಗ್ಗದವನು ಅಂತ ಅನ್ನಿಸಿದ್ರೆ ಬಗ್ಗಿಸುವವನಾಗ್ತಾನೆ. ಕೆಲವರಿಗೆ ಅವರನ್ನ ಬಾಗಿ ಅಂತ ಹೇಳಬೇಕಾಗೇ ಇಲ್ಲ, ಅವರೇ ಬಗ್ಗುತ್ತಾರೆ. ಇನ್ನು ಕೆಲವರಿಗೆ ಬಾಗಿಸದೇ ಇದ್ರೆ ಬಗ್ಗಲ್ಲ ಅವರು, ಅವರನ್ನ ಇವರು ತನ್ನ ತಾಕತ್ತಿನಿಂದ ಬಗ್ಗಿಸ್ತಾನೆ. ಇಂತಹ ವ್ಯಕ್ತಿತ್ವ ಅದು ಭಗವಂತನದ್ದು. ಯಾರು ಸಹಜವಾಗಿ ಭಕ್ತರು ಭಗವಂತನಿಗೆ ತಾವೇ ಹೋಗಿ ಬಗ್ಗುತ್ತಾರೆ. ಆದ್ರೆ ಬಗ್ಗಲ್ಲ ಅಂತ ಎದೆ ಉಬ್ಬಿಸಿ ನಿಂತವರು ಅವರ ಕೈ ಕಾಲು ಕೀಲೆಲ್ಲ ಕಿತ್ತು ಆಮೇಲೆ ತಾನಾಗಿ ನಮಸ್ಕಾರ ಮಾಡಿ ಬಂದು ಕುಂಟು ಕುಂಟಾಗಿ ಆದ್ರೂ ಬಂದು ಬಿದ್ದಾದ್ರೂ ಒಂದ್ಸರ್ತಿ ನಮಸ್ಕಾರ ಮಾಡುವ ಹಾಗೆ. ಆ ಕಥೆ ಮಹಾಭಾರತದಲ್ಲಿ ಇಲ್ಲ, ಆದ್ರೆ ಒಂದು ಪ್ರಸಂಗದಲ್ಲಿ, ಯಕ್ಷಗಾನ ಪ್ರಸಂಗದಲ್ಲಿ ಬರುತ್ತೆ. ಅವನು ದುರ್ಯೋಧನ ಮೇಲೆ ಕೂತಿರ್ತಾನೆ. ವಿಶ್ವರೂಪ ದರ್ಶನ ಮಾಡಿಸುವಾಗ ಕೃಷ್ಣನನ್ನ ಹಿಡಿದು ಅವನು ಕಟ್ಟಿ ಹಾಕಬೇಕು ಅಂತ ಪ್ರಯತ್ನ ಮಾಡಿ ಹೋಗಿ ಆ ಸಿಂಹಾಸನದಲ್ಲಿ ಕೂರುವಾಗ ಕಾಲ್ ತಪ್ಪಿ ಹೋಗುತ್ತೆ. ಮೆಟ್ಲಿಂದ ಉದುರಿ ಬದ್ದು ಸೀದ ಬಂದು ಕೃಷ್ಣನ ಪಾದದ ಬುಡಕ್ಕೆ ತಲೆ ಘಟ್ಟಿಸ್ತದೆ. ಘಟ್ಟಿಸಿದಾಗ ಅವನು ಯಾರಿಗೋಸ್ಕರ ತಲೆ ಬಾಗದೆ ನಿಲ್ಬೇಕು ಅಂತ ಅನ್ಕೊಂಡಿದ್ನ ಅವನ ಕಾಲ ಬುಡದಲ್ಲಿ ಇರ್ತಾನೆ. ಅಯ್ಯೋ, ಯಾಕಂದ್ರೆ ಅವನು ಬೀಗ, ತನ್ನ ಮಗನಿಗೆ ಮಗಳನ್ನ ಕೊಟ್ಟಿದ್ದ. ದುರ್ಯೋಧನ ಅಂದ್ರೆ ತನ್ನ ಮಗ ಸಾಂಬನಿಗೆ ದುರ್ಯೋಧನನ ಮಗಳಾದ ಲಕ್ಷಣೆಯನ್ನು ಕೊಟ್ಟಿದ್ದ. ಅಯ್ಯೋ ಬೀಗರೆ, ನೀವೆಲ್ಲ ಹೀಗೆ ನಮಸ್ಕಾರ ಮಾಡಬಾರ್ದು, ಎದ್ದೇಳಿ ಎದ್ದೇಳಿ ಅಂತ ಎಬ್ಬಿಸ್ತಾ ಇದ್ದ. ಅವನಿಗೆ ಇನ್ನೂ ಸಿಟ್ಟು ಬಂತು ದುರ್ಯೋಧನನಿಗೆ. ಅಂತೂ ಅಂದ್ರೆ ಆ ರೀತಿ ಭಾಗಿಸ್ಬೇಕು ಅಂತ ಮನಸ್ಸು ಬಂದ್ರೆ ಯಾರನ್ ಬೇಕಾದ್ರೂ ಭಾಗಿಸ್ತಾನೆ. ಹಾಗಾಗಿ ಓಜಸ್ ಸಹ ಸತ್ವ ಬಲೇಂದ್ರಿಯ ಆತ್ಮ, ಎಲ್ಲರ ಓಜಸ್ಸು ಸಹಸ್ಸು ಅಂತರಂಗದ ತಾಕತ್ತು, ಹೊರಗಿನ ಜನಬಲ ಧನಬಲ ಏನೇನು ಬಲಗಳಿರ್ತಾವಲ್ಲ ಹೊರಗಿಂದ. ಆ ಸತ್ವ ಅಂದ್ರೆ ಒಳಗಿನ ಬಲ, ಅಂದ್ರೆ ಆತ್ಮಸ್ಥೈರ್ಯ. ಬಲ ಅಂತಂದ್ರೆ ಹೊರಗಿನ ಸೈನ್ಯ ಅಥವಾ ಜನರ ಸಪೋರ್ಟು, ವೋಟಿಂಗ್ ಬಲ ಅಥವಾ ದುಡ್ಡಿನ ಬಲ ಅಥವಾ ರೂಪದ ಬಲ ಅಥವಾ ಮಠದ ಬಲ ಅಥವಾ ಮತದ ಬಲ, ಈ ತರ ಏನೋ ಒಂದಿಷ್ಟು ಬಲಗಳೆಲ್ಲ ಬೆನ್ನಿಲ್ಲದೆ ಬೆಂಬಲ ಕೊಡ್ತಾ ಇರ್ತವೆ. ಇವುಗಳನ್ನೆಲ್ಲ ಬಲ ಅಂತ ಅನ್ಕೊಂಡು ಅವನು ಇಂದ್ರಿಯ ಆತ್ಮ. ಇಂದ್ರಿಯಗಳಿಗೆ ಆತ್ಮ ಅಂದ್ರೆ ಅಂತರ್ಯಾಮಿ. ಈ ಇಂದ್ರಿಯಗಳಿಷ್ಟನ್ನು ಕೂಡ ನಿಯಂತ್ರಿಸುವ ಶಕ್ತಿ ಇರ್ತದೆ. ಸ ಏವ ವಿಶ್ವಂ ಪರಮ ಸ್ವಶಕ್ತಿಭಿ, ಅವನೇ ತನ್ನ ತಾಕತ್ತಿನಿಂದ
ಸ್ವರೂಪಭೂತವಾದ ಶಕ್ತಿಯಿಂದಲೇ ಈ ಜಗತ್ತನ್ನು ಸೃಜತಿ ಅವತಿ ಅತ್ತಿ. ಸೃಜತಿ ಸೃಷ್ಟಿಸುತ್ತಾನೆ, ಅವತಿ ಪ್ರೊಟೆಕ್ಷನ್ ಮಾಡ್ತಾನೆ, ಅತ್ತಿ ಕೊನೆ ಗುಳುಂ ಅಂತ ಪ್ರಳಯ ಕಾಲದಲ್ಲಿ ನುಂಗಿ ಬಿಡ್ತಾನೆ. ಅವನೇ ಈ ಮೂರು ರೂಪಗಳನ್ನ ಮೂರು ಗುಣಗಳ ವ್ಯವಧಾನದಿಂದ, ಮೂರು ಗುಣಗಳ ಸಹಕಾರದಿಂದ ಉಳಿದ ದೇವತೆಗಳಲ್ಲಿ ನಿಂತು ಆ ಕಾರ್ಯವನ್ನ ಮಾಡ್ತಾ ಹೋಗ್ತಾನೆ. ಇದು ಪ್ರಹ್ಲಾದ ತುಂಬಾ ಗಂಭೀರವಾಗಿ ಹೇಳಿದ್ದು, ಯಾವಾಗ್ಲೂ ತಮಾಷೆಗೆ ಹೇಳಿದ್ದಲ್ಲ. ಅಪ್ಪನ ಹತ್ರ ತುಂಬಾ ಗಂಭೀರವಾಗಿ ಪ್ರಾಣ ತೆಗಿತೇನೆ ಅಂತನ್ನುವಾಗ ಅವನನ್ನ ತಿದ್ದಬೇಕು ಅಥವಾ ಅವನಿಗೆ ತಿಳುವಳಿಕೆ ಬರಬೇಕು ಅನ್ನುವ ದೃಷ್ಟಿಯಿಂದ ಹೇಳಿದ ಮಾತಾದ್ರಿಂದ ಇದು ಸುಮ್ಮನೆ ಒಂದು ಶ್ಲೋಕ ಸ್ತೋತ್ರ ಮಾಡ್ಲಿಕ್ಕೋಸ್ಕರ ಹೇಳಿದ್ದಲ್ಲ, ಅಪ್ಪನನ್ನ ಎಚ್ಚರಿಸ್ಲಿಕ್ಕೋಸ್ಕರ ಹೇಳಿದ ಮಾತು. ಜಹ್ಯಾಸುರಂ ಭಾವಮಿಮಂ ಸ್ವಭಾವತ ಸಮಂ ಮನೋಧತ್ಸ್ವನ ಸಂತಿ ವಿದ್ವಿಷಃ ಹೃತೇಜಿತಾದಾತ್ಮನ ಉತ್ಪತ ಸ್ಥಿತಾನ್ ತದ್ವಿಧ್ಯನಂತಸ್ಯ ಮಹತ್ ಸಮಹಣಂ. ಅಪ್ಪ, ಆಸುರಂ ಇಮಂ ಭಾವಂ ಜಹಿ. ಅಪ್ಪ, ನೀನು ದಯವಿಟ್ಟು ಈ ಆಸುರಿ ಬುದ್ಧಿಯನ್ನ ಬಿಡು. ಆಸುರಿ ಬುದ್ಧಿ ಅಂದ್ರೆ ಏನು? ಅಸುಷುರಮಂತೆ ಇತಿ ಅಸುರಾಹ. ಇಂದ್ರಿಯಗಳ ಸೌಖ್ಯವೇ ಪರಸುಖ. ಇದಕ್ಕಿಂತ ಆಚೆ ಎಲ್ಲ ಏನಿದೆಯೋ ಅದೆಲ್ಲ ಸುಮ್ನೆ ಗೋಳು, ಟೊಳ್ಳು ಅಥವಾ ಇಲ್ಲದೆ ಇರುವ ಸಂಗತಿಯನ್ನ ಸುಮ್ನೆ ಹೇಳಿ ನಮ್ಮನ್ನ ಇಲ್ಲಿಯ ಸುಖದಿಂದಲೂ ವಂಚಿತರನ್ನಾಗಿಸಿ ಅತ್ತಲೂ ಕೂಡ ಏನೂ ಇಲ್ಲದಂತ ಕತ್ತಲೆಯತ್ತ ತಳ್ಳುವಂತಹ ದುಸ್ಥಿತಿಯನ್ನು ನಾವು ಹೊಂದಲಾರೆವು ಅನ್ನುವ ಕಾರಣಕ್ಕಾಗಿ ಇಲ್ಲೇ ಎಲ್ಲ ಸುಖವನ್ನು ಅನುಭವಿಸಬೇಕು ಅಂತ ಭಾವಿಸುವಂತದ್ದು ಆಸುರಿ ಭಾವ. ಈ ಆಸುರಿ ಭಾವವನ್ನ ಬಿಡು ಅಪ್ಪ, ಇದು ಖಂಡಿತ ನಮಗೆ ಒಳ್ಳೇದಲ್ಲ. ಎಲ್ಲರಲ್ಲಿ ಪರಮಾತ್ಮನನ್ನ ಸಮಮ್ಮನೋಧತ್ಸ್ವನ ಸಂತೆ ವಿದ್ವಿಷಃ. ಭಗವಂತ ಎಲ್ಲೆಡೆಯೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ, ಎಲ್ಲ ಗುಣಗಳಿಂದ ತುಂಬಿದ್ದಾನೆ. ಅದರಿಂದಾಗಿ ನೀನು ಹತೋಟಿ ಇಲ್ಲದೆ ದುರ್ಮಾರ್ಗದಲ್ಲಿ ಹರಿಯುತ್ತಿರುವಂತಹ ಈ ಮನಸ್ಸನ್ನ ನೀನು ಕೈ ಬಿಟ್ಟು ಬಿಟ್ರೆ ಎಲ್ಲವೂ ನಿನಗೆ ಶತ್ರುಗಳಾಗಿ ಕಾಡುತ್ತೆ. ಆ ಮನಸ್ಸನ್ನು ಒಂದು ಚೂರು ನೀನು ಲಗಾಮು ಹಿಡಿದು ನಿನ್ನತ್ತ ಕರೆದುಕೊಂಡ್ರೆ ನಿನಗೆ ಯಾರೂ ಶತ್ರುಗಳಿಲ್ಲ. ಶತ್ರು ಇರುವುದು ಹೊರಗಲ್ಲ, ನಿನ್ನ ಮನಸ್ಸಿನಲ್ಲಿ. ನಿನ್ನನ್ನು ನೀನು ಗೆದ್ದಾಗ ನಿನಗೆ ಯಾರೂ ಶತ್ರುಗಳಂತೆ ಕಾಣಲ್ಲ. ನಿನ್ನನ್ನ ನೀನು ಸೋತಾಗ ಜಗತ್ತಲ್ಲಿ ನೀನೂ ಕೂಡ ನಿನಗೆ ಶತ್ರುವಾಗಿಯೇ ನಾಳೆ ಕಾಡ್ತಿ. ಅಂತಹ ದುಸ್ಥಿತಿಯಲ್ಲಿ ಭಗವಂತನನ್ನ ಸಮವಾಗಿ ತಿಳಿದು ಎಲ್ಲರಲ್ಲೂ ಅವನಿದ್ದಾನೆ ಅಂತ ಯೋಚನೆ ಮಾಡುವುದೇ ಮಹತ್ ಸಮರ್ಹಣಂ. ಅನಂತಸ್ಯ, ಅನಂತಸ್ಯ ಅಂದ್ರೆ ಗುಣಗಳಿಂದ, ದೇಶದಿಂದ, ಕಾಲದಿಂದ ಕೊನೆಯಿಲ್ಲದ ಭಗವಂತನ ಅರ್ಹಣಂ, ಒಳ್ಳೆಯ ಪೂಜೆ. ಅರ್ಹಣ ಅಂದ್ರೆ ಪೂಜೆ, ಅರ್ಹಣ ಅಂದ್ರೆ ಗೌರವ, ಅರ್ಹಣ ಅಂದ್ರೆ ಅರ್ಚನೆ, ಉಪಾಸನೆ ಅಂತ ಅರ್ಥ. ಭಗವಂತನ ನಿಜವಾದ ಉಪಾಸನೆ ಏನು ಗೊತ್ತಾ? ಎಲ್ಲಿ ನೋಡಿದಾಗ್ಲೂ ಭಗವಂತನ ನೆನಪಾಗಬೇಕು. ಏನ್ ನೋಡಿದಾಗ್ಲೂ ಅವನ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ ಅಂತ ಎಲ್ಲದರಲ್ಲೂ ಇರುವ ವೈಭವವನ್ನ, ವಿಭೂತಿಯನ್ನ, ಅದ್ಭುತತೆಯನ್ನ ಕಾಣುವಂತ ಶಕ್ತಿ ನಮಗೆ ಬರಬೇಕು. ಅದು ಬಂದ್ರೆ ನಾವು ನಿಜವಾಗಿ ದೇವರನ್ನು ಪೂಜಿಸ್ತಾ ಇದ್ದೇವೆ ಅಂತ ಅರ್ಥ. ಕೇವಲ ದೇವರ ಕೋಣೆಯಲ್ಲಿ ಪೆಟ್ಟಿಗೆಯಲ್ಲಿ ಮಾತ್ರ ದೇವರು ಕಾಣ್ತಾ ಇದ್ದಾನೆ ಅಂದ್ರೆ, ಅಥವಾ ಯಾವುದೋ ಪ್ರತಿಮೆಯನ್ನು ನೋಡಿದಾಗ ಮಾತ್ರ ದೇವರ ನೆನಪಾಗ್ತಾ ಇದೆ ಅಂದ್ರೆ, ಅಥವಾ ನಮ್ಮ ಅಪ್ಪವನನ್ನು ನೋಡಿದಾಗ ಅದರಲ್ಲಿ ಯಾವುದೇ ನಮಗೆ ದೇವರ ಎಚ್ಚರವೇ ಬರಲಿಲ್ಲ ಅಂದ್ರೆ ನಾವು ಪೂಜೆ ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಆಗುತ್ತೆ. ಅಪ್ಪ, ದ್ವೇಷಿಸ್ಬೇಡಪ್ಪ, ಯಾರನ್ನು ದ್ವೇಷಿಸ್ಬೇಡ. ಯಾರಲ್ಲೂ ದ್ವೇಷದಿಂದ ಏನೂ ಲಾಭ ಇಲ್ಲ. ದಸ್ಯೂನ್ ಪುರಂ ಷಣ್ಣ ವಿಜಿತ್ಯ ಲುಂಪತಃ ಮನ್ಯಂತ ಏಕೆ ಸ್ವಜಿತಾ ದಿಶೋ ದಶ ಜಿತಾತ್ಮನೋಜ್ಞಸ್ಯ ಸಮಸ್ಯೆ ದೇಹಿನಾಂ ಸಾಧೋ ಸ್ವಮೋಹ ಪ್ರಭವ ಕುತಃ ಪರೇ. ಶರೀರವನ್ನ ಕೊಳ್ಳೆ ಹೊಡಿಲಿಕ್ಕೆ ಕಳ್ಳರು ನಿರಂತರ ನಮ್ಮ ಕಾಲವನ್ನ ತಳ್ಳಿ 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 ಕಾಯ್ತಾ ಇದ್ದಾರೆ. ಯಾವಾಗ ಬೀಳತ್ತೆ ಈ ಹೆಣ, ನಾವು ಯಾವಾಗ ಇದನ್ನು ಉಂಡು ಹೋಗ್ತೇವೆ ಅಂತ ಕಾಯ್ತಾ ಇರುತ್ತೆ. ಹಾಗಾಗಿ ಈ 6 ದರೋಡೆಕೋರರಿದ್ದಾರೆ ನಮ್ಮ ಸುತ್ತ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎನ್ನುವ ಈ ದರೋಡೆಕೋರರು ಕೊಳ್ಳೆ ಹೊಡಿಲಿಕ್ಕೆ ಕಳ್ಳರಂತೆ ಸಮಯ ಕಾಯ್ತಾ ಇದ್ದಾರೆ. ಅಪ್ಪ, ಅವ್ರಿಗೆ ಬಲಿಯಾಗ್ಬೇಡ ಅಪ್ಪ. ಅವ್ರು ನಮ್ಮನ್ನ ಯಾವತ್ತೂ ಕೂಡ ನಮಗೆ ತಾತ್ಕಾಲಿಕವಾಗಿ ಗೆದ್ದೆ ಅನ್ನುವ ಸುಖವನ್ನು ಕೊಟ್ಟು ಅಹಂಕಾರ ಕೊಡ್ತಾರೆ. ಬೇಕು ಅನ್ನೋದನ್ನ ಪಡೆಯುವುದಂತೆ ಮಾಡಿ ಆಸೆಯನ್ನು ಹೆಚ್ಚಿಸ್ತಾರೆ. ಯಾರನ್ನೂ ನಾವು ಮೀರಿ ನಿಂತೆವು ಅನ್ನುವ ಮತ್ಸರವನ್ನು ಹುಟ್ಟಿಸಿ ಕೊನೆಗೆ ನಾವೇ ಎಡವಿ ಬೀಳುವಂತೆ ಮಾಡುತ್ತೆ. ಹಾಗಾಗಿ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಈ ಮನಸ್ಸು ಅನ್ನುವಂತಹ 6 ನಮ್ಮ ಕೈಯಲ್ಲಿ ಇರಬೇಕಾದಂತಹ ವಸ್ತುಗಳನ್ನ 6 ದರೋಡೆಕೋರರು ಆ ಕಡೆಯಿಂದ ಎಳೆದು ನಿಜವಾದ ಸಂಪತ್ತನ್ನ ನಮ್ಮ ಕೈಯಿಂದ ಕಸಿದುಕೊಂಡು ಬಿಡ್ತಾರೆ. 10 ದಿಕ್ಕುಗಳನ್ನ ಗೆದ್ದೆವು ಅಂತ ಮನುಷ್ಯ ಭ್ರಮಿಸ್ತಾ ಇರ್ತಾನೆ. ನೋಡಿ, ನನ್ನ ಕೈಯಲ್ಲಿ ಇಡೀ ಜಗತ್ತಿನ ಎಲ್ಲ ಸಂಗತಿಗಳಿವೆ, ನನ್ನತ್ರವೇ ಈ ಎಲ್ಲ
ಆಡಳಿತವನ್ನು ನಡೆಸುವ ಶಕ್ತಿ ಇದೆ, ನಾನು ಎಲ್ಲವನ್ನು ಬೇಕಾದಂತೆ ತಿರುಗಿಸಬಲ್ಲೆ ಅಂತ ಒಂದಿಷ್ಟು ಇವತ್ತಿನ ಬೇರೆ ಬೇರೆ ತರದ ಆಧುನಿಕ ವಿಜ್ಞಾನ ಅಥವಾ ಆಧುನಿಕ ತಂತ್ರಜ್ಞಾನದ ಹಿನ್ನೆಲೆಯಲ್ಲಿ ಜಗತ್ತನ್ನು ವಶಪಡಿಸಿಕೊಂಡಿದ್ದೇವೆ ಅಂತ ಭ್ರಮೆಯಲ್ಲಿ ಹಾರಾಡ್ತಾ ಇರ್ತಾನೆ. ಅದು ಎಂದಾದ್ರೂ ಕೂಡ ಹೊರಗಿನಿಂದ ಶತ್ರುವಾಗಿಯೇ ನಮ್ಮನ್ನ ತಿನ್ನತ್ತೆ ಹೊರತು ನಮಗೆ ಪರಿಚಯ ಮಾಡಿಕೊಡುವುದಿಲ್ಲ. ನಮ್ಮೊಳಗಿರುವವನನ್ನೂ ಕೂಡ ನಮ್ಮಿಂದ ಇಷ್ಟು ಹತ್ರ ಇದ್ರೂ ಕೂಡ ಅದು ತದೇವ ತದೇವಾಂತಿಕ ಮಂತಿಕಾತ್, ಅದು ಅತ್ಯಂತ ಹತ್ತಿರದಲ್ಲಿದೆ, ಆದ್ರೆ ಅದನ್ನ ಅತ್ಯಂತ ದೂರ ಮಾಡಿತೋ ನಮಗೆ ಕಣ್ಣಿಗೆ ಪಟ್ಟಿ ಕಟ್ಟಿ ನಮಗೇ ನಮ್ಮನ್ನ ನಾವು ನೋಡಿಕೊಳ್ಳದಂತೆ ತಡೆದು ನಿಲ್ಲಿಸತ್ತೆ. ಅದರಿಂದಾಗಿ ಹೊರಗಿನ ಶತ್ರುಗಳ ಬಗ್ಗೆ ಯೋಚಿಸ್ಬೇಡ ಅಪ್ಪ, ನಮ್ಮೊಳಗೆ ನಮ್ಮನ್ನೇ ತಿಂದು ಹಾಕುವ ಶತ್ರುಗಳ ಬಗ್ಗೆ ನೀನು ಯೋಚಿಸ್ಬೇಕಾದದ್ದು ಅಂತ ಹೇಳಿದಾಗ ಆ ಶ್ಲೋಕ ತುಂಬಾ ಚಂದ. ನಾನು ಆ ಶ್ಲೋಕ ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ. ಪುರಂ, ಈ ಮನೆಯನ್ನು ಷಟ್ ದಸ್ಯೂನ್ನು ಅವಿಜಿತ್ಯ ಲುಂಪತಃ, ಲುಂಪತ ಅಂತಂದ್ರೆ ದರೋಡೆ ಮಾಡುದು. ಲುಂಪತಃ ದಸ್ಯೂನ್ ಅವಿಜಿತ್ಯ, ನಮ್ಮನ್ನೇ ನಿತ್ಯ ನಮ್ಮೊಳಗೇ ಇದ್ದು ಲೂಟಿಕೋರರಂತೆ ಕೊಳ್ಳೆ ಹೊಡಿತಾ ಇರುವ ಶತ್ರುಗಳನ್ನ ನೀನು ನಿಗ್ರಹಿಸದೆ ಹೊರಗಿನ ಸ್ವಜಿತೋ ದಿಶೋ ದಶ, 10 ದಿಕ್ಕುಗಳನ್ನ ಗೆದ್ದಿದ್ದೇನೆ ಅಂತ ಅಹಂಕಾರದ ಮೂಟೆಯಾಗಿ, ಉದ್ದಿನ ಮೂಟೆಯಾಗಿ ಉರುಳಿ ಹೋಗಬೇಡ ಅಪ್ಪ, ಇದರಿಂದ ನಿನ್ನ ಬದುಕು ನಷ್ಟವಾಗಿ ಬಿಡುತ್ತೆ, ಎಚ್ಚರ ಇರು ಅಂತ ಒಬ್ಬ ಮಗ, ಇಷ್ಟು ಸಣ್ಣ ಹುಡುಗ ಅಪ್ಪನನ್ನ ಎಷ್ಟು ಚೆನ್ನಾಗಿ ಎಚ್ಚರಿಸ್ತಾನೆ. ಹಿರಣ್ಯಕಶಿಪುರುವಾಚ, ಈ ತಲೆ ಕೆಟ್ಟು ಹೋದ್ಮೇಲೆ ನೀವು ಎಷ್ಟೇ ಒಳ್ಳೆ ಮಾತು ಹೇಳಿದ್ರು ಅದು ಬೊರ್ಗಲ್ಲ ಮೇಲೆ ನೀರೆರೆದಂತೆ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ಅದಾದ್ರೂ ತೊಂದ್ರೆ ಇಲ್ಲ, ಏನು ಪ್ರತಿಕ್ರಿಯೆ ಕೊಡದೆ ಕೇಳಿಸ್ಕೊಳ್ಳಿಲ್ಲ ಅಥವಾ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ತಿರುಗಿ ಅದು ನೀರನ್ನೂ ಕೂಡ ಇಂಧನವನ್ನಾಗಿ ಬಳಸಿ ಸುಡುವಂತಹ ಕೆಟ್ಟ ಒಡವಾನಲದ ಹಾಗೆ ಪ್ರತಿಯಾಗಿ ಅದು ತಿರುಗುದುಂಟಲ್ಲ, ಅದು ಬಹಳ ಅಪಾಯಕಾರಿಯಾದ ಸಂಗತಿ. ಹೇಳ್ತಾನೆ, ವ್ಯಕ್ತಂತ್ವಂ ಮರ್ತು ಕಾಮೋಸಿ, ನನಗೆ ತುಂಬಾ ನಿರ್ಧಾರ ಆಗೋಯ್ತು, ನೀನ್ ಸಾಯ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದಿ. ಮಗ ಇಷ್ಟು ಬುದ್ಧಿವಾದ ಹೇಳಿದ್ರೆ, ನೀನ್ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದಿ, ನಂಗೆ ನಿಶ್ಚಯ ಆಯ್ತು. ಮರ್ತು ಕಾಮೋಸಿ, ನೀನ್ ಸಾಯ್ಬೇಕು ಅಂತಾನೆ ಈ ಮಾತು ಹೇಳ್ತಾ ಇದ್ದಿ, ನನ್ ಕೈಲೇ ಸಾಯ್ಬೇಕು ಅಂತ ಹೊರಟಿದ್ದಿ ನೀನು. ಯಥೋತಿ ಮಾತ್ರಂ ವಿಕಥಸೆ, ಏನು ಜಗತ್ತನ್ನೇ ನೋಡದ ನೀನು ಏನು ಅತಿ ವಿಕಥಸೆ. ಕಥನ ಅಂತಂದ್ರೆ ತನ್ನಂತಾನು ಹೊಗಳ್ಕೊಳ್ಳುದು ಅಥವಾ ಭಯ ಇಲ್ಲದೆ ನಿರ್ಭಿಡೆಯಿಂದ ಆ ವಿಷಯವನ್ನ ಪ್ರಸ್ತಾವ ಮಾಡುದು. ನೀನ್ ಏನು ಇನ್ನು ಸಣ್ಣ ಹುಳ ನೀನು ಈ ಜಗತ್ತಿನಲ್ಲಿ, ಇಷ್ಟು ಹುಳಕ್ಕೆನೆ ಇಷ್ಟು ಅಹಂಕಾರ ಅಂದ್ರೆ ಏನ್ ಅರ್ಥ ಅಂದ್ರೆ, ಅವನು ಹೇಳ್ತಾ ಇರೋದ್ರ ಒಳ್ಳೇದ್ ಕಾಣಿಸ್ತಾ ಇಲ್ಲ, ಇಷ್ಟು ಸಣ್ಣ ಹುಡುಗ ನನಗೆ ಉಪದೇಶ ಮಾಡುದು ಅಂದ್ರೆ ಏನು? ನಮ್ಮ ಪ್ರಾಚೀನರ ಮಾತೇನು ಅಂದ್ರೆ, ಬಾಲಾದಪಿ ಶುಕಾದಪಿ, ಅತ್ಯಂತ ಸಣ್ಣ ಮಗುವಾದ್ರೂ ಸರಿ ಅಥವಾ ಯಾವುದೋ ಒಂದು ಬಾಯ್ಪಾಠಕ್ಕೆ ಕಲಿತಂತಹ ಶುಕವಾದ್ರೂ ಆ ಕಾಲಕ್ಕೆ ಸರಿಯಾದ ಒಂದು ಸಂಗತಿಯನ್ನು ಹೇಳಿದ್ರೆ ಅದನ್ನೂ ಕೂಡ ಸ್ವೀಕಾರ ಮಾಡಬೇಕು ಅನ್ನುವಂತಹ ಪರಂಪರೆ. ಆದ್ರೆ ಇವನು ಅದನ್ನ, ನಮ್ಮ ಬುದ್ಧಿಯನ್ನ ಹಿರಣ್ಯಕಶಿಪ ಮಾತಾಡ್ತಾನೆ. ಸಣ್ಣ ಮಕ್ಳು ಏನಾದ್ರೂ ಒಳ್ಳೇದನ್ನು ಹೇಳಿದ್ರೆ, ನೀನೇನೋ ಈ ಗುರುಕುಲದಲ್ಲಿ ಪ್ರತಿ ಮಣ್ಣು ನನ್ನ ಹೆಸರು ಹೇಳುತ್ತೆ, ನಿನ್ನೆ ಅನ್ನ ತಿಂದು ಇವತ್ತು ಉಪ್ಪು ತಿಂದವರಂತೆ ಮಾತಾಡ್ತಿ, ಏನ್ ಅನ್ಕೊಂಡಿದಿ, ನಾನು ತಿಂದ ಅನ್ನ ಉಪ್ಪು ಎಷ್ಟು, ನೀನ್ ತಿಂದ ಅನ್ನ ಎಷ್ಟು ಗೊತ್ತಾ ನಿನಗೆ ಅಂತೆಲ್ಲ ಡೈಲಾಗ್ಗಳು ಶುರು ಆಗುತ್ತೆ ದೊಡ್ಡವರು ಹೇಳು ಮಾತುಗಳಿಗೆ. ನಾನು ಉಪ್ಪು ತಿಂದಷ್ಟು ನೀನು ಅನ್ನ ತಿಂದಿಲ್ಲ, ಅದರಿಂದಾಗಿ ನೀರ್ ಕುಡಿಯೋ ಪ್ರಸಂಗನೂ ಬರುತ್ತೆ, ಅದು ನೆನಪಿಲ್ಲ ಅಷ್ಟೇ. ಮುಮೂರ್ಷುಣಾಂ ಹಿ ಮಂದಾತ್ಮನ್ ನನುಸ್ಯುರು ವಿಪ್ಲತಾಗಿರಹ, ಸಾಯ್ಲಿಕ್ಕೆ ಹೊರಟಂತಹ ಮಂದಾತ್ಮರು ಮಾತ್ರ ಇಂತಹ ಕೆಡು ನುಡಿಗಳನ್ನ ಆಡಿ ಅಪ್ಪನನ್ನೇ ನಿಂದಿಸುವ ಧೈರ್ಯವನ್ನ ತಾಳುತ್ತಾರೆ. ನೀನು ಮಿತಿ ಮೀರಿ ಶತ್ರುವನ್ನ ಹೊಗಳ್ತಾ ಇದ್ದಿ. ಶತ್ರುವನ್ನ ಹೊಗಳುವುದು ಅಂತ ಅನ್ನೋದು ನಿನ್ನ ಸಾವನ್ನ ನೀನೇ ನಿನ್ನತ್ತ ಎಳೆದೊಯ್ದು, ಬಾ ಸಾವೇ, ನಿನಗೆ ನನ್ನ ತಲೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳುವ ದುಸ್ಥಿತಿಯ ಮಂದಾತ್ಮನಂತೆ ನನಗೆ ಕಾಣಿಸ್ತಾ ಇದ್ದಿ. ಯಸ್ತ್ವಯಾ ಮಂದ ಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ, ಕ್ವಾಸೋ ಯದಿ ಸ ಸರ್ವತ್ರ ಕಸ್ಮಾತ್ ತಂಬೇನ ದೃಶ್ಯತೆ. ಏನೋ ದುರ್ದೈವಿ, ನಿನಗೆ ಸೌಭಾಗ್ಯ ಇಲ್ಲ, ಬದುಕಿ ನಾಳೆ ಉಸಿರಾಡುವ ಹಣೆ ಬರಹವನ್ನ ನೀನು ಕಳ್ಕೊಂಡಾಯ್ತು. ದುರ್ದೈವ ಅಂದ್ರೆ ನಾಳೆ ನಿನ್ನ ಪಾಲಿಗೆ ದೈವ ಇಲ್ಲ ಅಂತ, ಅಂದ್ರೆ ಇವತ್ ನನ್ನ ಕೈಯಲ್ಲಿ ಸಾಯ್ತಿ ಅಂತ. ಎಲೆ ಈ ದುರ್ದೈವಿ, ನನಗಿಂತ ಬೇರೆಯಾಗಿ ಯಾರೋ ಒಬ್ಬ ಇದ್ದಾನೆ ಅಂತ ಆಗದಿಂದ ಬಡ್ಕೊಳ್ತಾ ಇದ್ಯಲ್ವಾ, ಆ ಜಗದೀಶ್ವರ ಎಲ್ಲಿದ್ದಾನೆ? ಎಲ್ಲೆಲ್ಲೂ ಇರುವುದಾದ್ರೆ ಅಕಸ್ಮಾತ್ ಸ್ತಂಭೇನ ದೃಶ್ಯತೆ, ಈ ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ದೇವರು? ನೀನು ಹೇಳುವ ಅದ್ ಯಾವನು ಜಗತ್ತಿನ ಎಲ್ಲೆಡೆ ತುಂಬಿ ತುಳುಕ್ತಾ ಇದ್ದಾನೆ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಬಡ್ಕೋತಾ ಇದ್ಯಲ್ಲ, ಎಲ್ಲಿ ಈ ಕಂಬದಲ್ಲಿದ್ದಾನೆ ತೋರಿಸು.
ಸ್ತಂಭದಿಂದ ಕಂಬದ ತನಕ ಎಲ್ಲದರಲ್ಲೂ ಇದ್ದಾನೆ ಅಂತ ಹೇಳುವ ಭಗವಂತನನ್ನ ತೋರಿಸು ನನಗೆ. ಸೋಹಂ ವಿಕರ್ಥಮಾನಸ್ಯ ಶಿರಕ್ಕಾಯ ಧರಾಮಿತೆ ಗೋಪಾಯೇತ ಹರಿತ್ವಾದ್ಯ ಎಷ್ಟು ಶರಣಮೀಪ್ಸಿತ್ ಎಷ್ಟೇ ಶರಣಮೀಪ್ಸಿತಃ. ಬರಲ್ಲ ಅವನು, ನನ್ನೆದುರಿಗೆ ಬರ್ಲಿಕ್ಕೆ ಧೈರ್ಯ ಇಲ್ಲ ಅವನಿಗೆ. ನಾನೀಗ ಹರಿಯನ್ನ ಹೊಗಳ್ತಾ ಇರುವ ಈ ಕತ್ತನ್ನೇ ಕತ್ತರಿಸಿ ಬಿಟ್ರೆ ಈ ಕತ್ತಿಯಿಂದ, ಆಗ ಎಷ್ಟೇ ದೂರದಲ್ಲಿ ಉತ್ತರದಲ್ಲಿದ್ರು ಕೂಡ ಅವನೇ ಉತ್ತರಿಸ್ಲಿಕ್ಕೆ ಬರ್ಬೇಕಾಗತ್ತೆ. ಬರ್ತಾನವನು, ಬರ್ತಾನೆ, ಬರ್ಲೇಬೇಕು. ಗೋಪಾಯೇತ ಹರಿಸ್ತ್ವಾದ್ಯ, ಬಹುಶಃ ನಿನ್ನ ತಲೆಯನ್ನ ಶರೀರದಿಂದ ಬೇರೆ ಮಾಡಿದಾಗ ಮಾತ್ರ ನೀನೇ ನನಗೆ ರಕ್ಷಣೆ ಅಂತ ನಂಬಿರುವ ನಿನ್ನನ್ನ ರಕ್ಷಿಸ್ಲಿಕ್ಕೆ ಅವನು ಓಡಿ ಬಂದಾನು. ಹಾಗಾದ್ರೂ ನನಗೆ ಅವನು ಸಿಗಲಿ, ಹಾಗಾದ್ರೂ ಅವನ ಜೊತೆಗೆ ಹೋರಾಡಿ ನನ್ನ ತಮ್ಮನನ್ನ ಕೊಂದ ಸೇಡನ್ನ ಪ್ರತಿಯಾಗಿ ತೀರಿಸಿಕೊಳ್ಳುವ ಹಠಕ್ಕೆ ನಾನು ಬಿದ್ದಿದ್ದೇನೆ. ಬರ್ಲಿ ಅವನು. ಕಾಯಾತ್ ಶಿರಹ ಹರಾಮಿ, ನಿನ್ನ ಶರೀರದಿಂದ ತಲೆಯನ್ನ ಬೇರೆ ಮಾಡ್ತೇನೆ. ಆಗ ತೇ ಶರಣಮೀಪ್ಸಿತ, ನಿನಗೆ ರಕ್ಷಣೆಯನ್ನು ಕೊಟ್ಟವನನ್ನು ನಾನು ಖಂಡಿತ ನನ್ನ ಎದುರುಗೆ ತಂದುಕೊಳ್ಳುವಂತಾಗುತ್ತೆ. ಯಾಕೆಂದ್ರೆ ಅವನು ನಿನ್ನನ್ನು ಗೋಪಾಯೇತ, ನಿನ್ನನ್ನು ಅವನು ಗುಪೂ ರಕ್ಷಣೆ, ನಿನ್ನನ್ನು ಅವನು ರಕ್ಷಿಸ್ಲಿಕ್ಕೆ ಬರ್ತಾನೆ. ಆವಾಗ ನಾನು ಅವನ ತಲೆಯನ್ನು ತೆಗಿತೇನೆ. ನಿನ್ ತಲೆಯನ್ನು ತೆಗೆದ್ರೆ ಅವನ್ ಬರ್ತಾನೆ, ಆಗ ಅವನ್ ತಲೆನೂ ತೆಗಿತೇನೆ. ಇಬ್ಬರ ತಲೆನೂ ತೆಗೆದ್ರೆ ನಾನು ನೆಮ್ಮದಿಯಿಂದ ಇವತ್ತೆರಡು ತುತ್ತು ಕ್ಷೀರಾನ್ನ ಭೋಜನ ಮಾಡಿ ಆನಂದವಾಗಿ ಮಲಗ್ತೇನೆ ಅಂತ ಕೋಪದಿಂದ ಮಾತಾಡ್ತಾನೆ. ಅಂದ್ರೆ ಇದು ಯೋಚನೆ ಮಾಡಿ, ನಾವೇನ್ ಅನ್ಕೊಳ್ತೀವಿ ಅಂದ್ರೆ, ನಾಟಕ ಮಾಡುವಾಗ ಅಥವಾ ಎಲ್ಲಿಯಾದ್ರೂ ಈ ಧಾರಾವಾಹಿಗಳಲ್ಲಿ ನೋಡುವಾಗ ಅವನು ಈ ಕಂಬದಲ್ಲಿದ್ದಾನೆ, ಈ ಕಂಬದಲ್ಲಿದ್ದಾನೆ ಅಂತ ಕೇಳ್ಕೊಂಡು ಹೋಗ್ತಾನೆ. ಕೇಳ್ಕೊಂಡು ಹೋಗಿ ಈ ಕಂಬದಲ್ಲೂ ಇದ್ದಾನೆ ಅಂತ ಹೇಳಿದ ತಕ್ಷಣ ಹೋಗಿ ಅದಕ್ಕೆ ಒಂದು ಗದೆಯಲ್ಲಿ ತೆಗೆದು ಹೊಡಿತಾನೆ. ಪ್ರಕರಣ ಹಾಗೆ ನಡೆದಿಲ್ಲ. ಮುಂದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ನಾರದ ಉವಾಚ, ಒಂದ್ಸಲ ಏನಾಯ್ತು ಅಂದ್ರೆ, ಇದು ಯಾವ್ದೋ ಕಂಪನಿ ನಾಟಕದಲ್ಲಿ ಅವನು ತೋರಿಸ್ದ ಯಾವ್ದೋ ಒಂದು ಕಂಬ ತೋರಿಸ್ದ. ಆ ಕಂಬ ತೋರಿಸಿದಾಗ ಅವನು ತೆಗ್ದು ಹೊಡೆದ. ಅವನಿಗೆ ಅಂದ್ರೆ ಆ ಆಕ್ರೋಶದಲ್ಲಿದ್ದವನಿಗೆ ಅವನು ಹೇಳಿದ ತಕ್ಷಣ ಅಲ್ಲಿ ಹೊಡೆಯುವುದು ಅಂತಿದ್ದ, ಅಷ್ಟು ಹೊಡೆದ್ರೆ ಅದು ಹೊಡಿತಾ ಇದ್ದೇನೆ ಹೊಡಿತಾನೆ ಇಲ್ಲ. ಪಕ್ಕದಲ್ಲಿ ಇನ್ನೊಂದು ಕಂಬದಿಂದ ಓಡಿ ಬಂದ. ಈ ಕಡೆ ಕಂಬ ಹೊಡೆದ್ರೆ ಆ ಕಂಬದಿಂದ ಓಡಿ ಬಂದವನು ಪ್ರಹ್ಲಾದನಿಗೆ 4 ಬಾರಿಸಿದ. ಒಳಗೆ ಸೆಕೆಯಲ್ಲಿ ಸಾಯ್ತಾ ಇದ್ದೇನೆ, ಈ ಕಂಬ ತೋರಿಸ್ಲಿಕ್ಕೆ ಆಗಲ್ವ ನಿನಗೆ ಅಂತ. ಹಾಗೆ ಕೆಲವೊಂದ್ಸರ್ತಿ ಏನೇನೋ ಪ್ರಸಂಗಗಳು ನಡೆದು ಹೋಗ್ತವೆ. ಏವಂ ದುರುಕ್ತೈರ್ ಮುಹುರರ್ಥಯನ್ ಋಷಾ ಸುತಂ ಮಹಾಭಾಗವತಂ ಮಹಾಸುರ ಖಡ್ಗಂ ಪ್ರಗೃಹ್ಯೋತ್ಪತಿತೋ ವರಾಸನ ತಂಬಂ ತತಾಡಾತಿ ಬಲ ಸ್ವಮುಷ್ಟಿನ. ಗಮನಿಸಿ, ಅತಿ ಬಲಿಷ್ಠನಾದ ಅಸುರ ಹಿರಣ್ಯಕಶಿಪು ಭಕ್ತರಲ್ಲೇ ಅತ್ಯಂತ ಚಿಕ್ಕ ಮಕ್ಕಳಲ್ಲಿರುವ ಆ ನಿಷ್ಠೆ, ಪ್ರಾಮಾಣಿಕತೆ, ಭಕ್ತಿಗೆ ಮತ್ತೊಂದು ಸಾಟಿಯಾದ ಭಕ್ತಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭಕ್ತರಲ್ಲಿ ಅಗ್ರೇಸರನಂತ ಇದ್ದಂತ ಪ್ರಹ್ಲಾದನ ಕಡೆಗೆ ಯಾವಾಗ ಅವನು ಕತ್ತಿ ಎತ್ತಿ ಕೊಲ್ಲುವುದಕ್ಕೆ ಹೊರಡುವಾಗ ಅಂದ್ರೆ ಬೈತಾನೇ ಇದ್ದಾನೆ ಕೆಟ್ಟ ಮಾತುಗಳಿಂದ. ಖಡ್ಗಂ ಪ್ರಗೃಹ್ಯ ತನ್ನ ವರಾಸನ, ತನ್ನ ಸಿಂಹಾಸನದಿಂದ ಎದ್ದವನೇ ದುರುಕ್ತೈಹಿ, ಕೆಟ್ಟ ಮಾತುಗಳಿಂದ, ಮುಹುಹು ಮತ್ತೆ ಅರ್ಧಯನ್, ಅವನನ್ನು ಚೆನ್ನಾಗಿ ಬೈತಾ, ಋಷ ಕೋಪದಿಂದ ಆ ಎದ್ದವನೇ ಸ್ತಂಭಂ ಸ್ವಮುಷ್ಟಿನ ತತಾಡ. ಅಂದ್ರೆ ನಿಮಗೆ ಉದಾಹರಣೆ ಕೊಡಬೇಕು ಅಂದ್ರೆ, ಈ ಕಸಬರಿಗೆ ಗುಡಿಸುವವರಿಗೆ ಅದನ್ನು ಗುಡಿಸುವಾಗ ಒಂದೇ ಸರ್ತಿ ಅದನ್ನ ಹೀಗೆ ಹಿಡಿದು ಗುಡಿಸಿದ್ರೆ ಸರಿ ಹೋಗಲ್ಲ. ಅದೇನೋ ಒಂದು ಕಡ್ಡಿ ಹೊರಗೆ ಬರುತ್ತೆ, ಕಡ್ಡಿ ಸೈಡಿಗೆ ಹೋಗುತ್ತೆ, ಕೈಲಿ ಹಿಡ್ಕೊಳ್ಳಿಕ್ಕಾಗಲ್ಲ. ಆಗೇನ್ ಮಾಡ್ತಾರೆ, ಅದನ್ನ ಸ್ವಲ್ಪ ಲೂಸ್ ಮಾಡಿ ಮತ್ತೆ ಟೈಟ್ ಮಾಡಿ ಒಂದ್ಸರ್ತಿ ಹೀಗೆ ಕುಟ್ಟುತ್ತಾರೆ, ನೆಲಕ್ಕೋ ಅಲ್ಲೇ ಗೋಡೆಗೋ ಅಥವಾ ಕೈಗೋ ಕುಟ್ಟಿಕೊಳ್ತಾರೆ. ಹಾಗೆ ಅವನು ಕತ್ತಿಯನ್ನು ಎತ್ತಿದಾಗ ಆ ಕತ್ತಿ ಕೆಲವೊಂದ್ಸರ್ತಿ ಏನಂದ್ರೆ ಅದಕ್ಕೆ ಚರು ಅಂತ ಹೇಳ್ತಾರೆ. ಚರು ಅಂದ್ರೆ ಖಡ್ಗ ಮುಷ್ಟಿ. ಆ ಖಡ್ಗ ಮುಷ್ಟಿಯನ್ನ ಹಿಡಿದು ಅದು ಚೂರು ನಡುಗ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಗೋಡೆಗೆ ಒಂದ್ಸರ್ತಿ ಗುದ್ದುತ್ತಾರೆ. ಹಾಗ ಅವನು ಸಿಂಹಾಸನದ ಎದ್ದು ಅವನನ್ನ ಕುತ್ತಿಗೆಯನ್ನ ತಲೆಯಿಂದ ಶರೀರದಿಂದ ತೆಗಿಬೇಕು ಅಂತ ಆ ಖಡ್ಗವನ್ನ ಹಿಡಿಯುವಾಗ ಅದು ಚೂರು ಗಡಗಡ ಅಂತಿತ್ತು. ಇಲ್ಲಾಂದ್ರೆ ಅದು ಹೀಗೆ ಹೊಡೆಯುವಾಗ ಚೂರು ಸೊಟ್ಟ ಆಯ್ತು ಅಂದ್ರೆ ಹೀಗೆ ಮೇಲಿಂದ ಹೋಗ್ಬಿಡುತ್ತೆ ಅಥವಾ ಇನ್ನೇನೋ ಆಗ್ಬಿಡುತ್ತೆ, ಸರಿಯಾಗಿ ಪೆಟ್ಟು ಬೀಳಲ್ಲ. ಅದಕ್ಕೋಸ್ಕರ ಅವನು ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಆ ಕಂಬಕ್ಕೊಂದ್ಸರ್ತಿ ಹೊಡೆದು ಅವನ ಕಡೆಗೆ ಕೈಯನ್ನು ಬೀಸಿ ಮುಂದಕ್ಕೆ ನುಗ್ಗುವಾಗ ಆ ಹುಡುಗನ ಕಣ್ಣಿನಲ್ಲಿ ಆ ಕಂಬದಿಂದ ಒಡೆದು ಬಂದ ಭಗವಂತನ ಸ್ಪಷ್ಟವಾದ ರೂಪ ಕಾಣಿಸುತ್ತೆ. ಅವನು ಗಾಬರಿಯಾಗಿ ಹೋಗ್ತಾನೆ.
ಇದನ್ನು ನೋಡೇ ಇರ್ಲಿಲ್ಲ ಅಂತ. ಆ ಮಾತು ನೋಡಿ ಮುಂದೆ ನಿಮ್ಗೆ ಆ ಶ್ಲೋಕಗಳು ಬಂದಾಗ ಗೊತ್ತಾಗುತ್ತೆ. ಸ್ತಂಭಂ ಅತಿಬಲಹ ಸ್ವಮುಷ್ಟಿನ ತತಾಡ, ಗದೆಯಿಂದ ಹೊಡೆದದ್ದಲ್ಲ, ಆ ಖಡ್ಗದ ಮುಷ್ಟಿಯನ್ನ ಕೈಯಲ್ಲಿ ಹೇಗೆ ಹಿಡಿದಿದ್ದಾನೋ ಅದನ್ನ ಹೀಗೆ ಹೊಡೆದು ಅವನಿಗೆ ಹೊಡಿಲಿಕ್ಕೆ ಹೋದ. ಈ ತೋಟದಲ್ಲಿ ಗದ್ದೆ ಕೆಲಸದಲ್ಲೆಲ್ಲ ಇರುವವರಿಗೆ ಈ ಹಾರೆಯಲ್ಲಿ ಕೆಲಸ ಮಾಡುವಾಗ ಅದು ಹಾರೆ ಚೂರು ಅಲಗಾಡ್ತಾ ಇದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಒಂದ್ಸರ್ತಿ ಉಲ್ಟಾ ಮಾಡಿ ನೆಲಕ್ಕೆ ಡಕ್ ಅಂತ ಹೊಡಿತಾರೆ. ಹೊಡೆದ್ರೆ ಟೈಟ್ ಆಗುತ್ತೆ. ಆ ಟೈಟ್ ಆದ್ಮೇಲೆ ನೀವು ಎಷ್ಟೊತ್ ಬೇಕಾದ್ರೂ ಕೆಲಸ ಮಾಡ್ಬೋದು. ಹಾಗೆ ಖಡ್ಗ ಆ ಸರು ಅಲ್ಲಾಡ್ತಾ ಇರುವುದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಆ ಕಂಬಕ್ಕೆ ಗುದ್ದಿ ಅವನಿಗೆ ಹೊಡಿಬೇಕು ಅಂತ ಹೋದಾಗ ಸ್ವಮುಷ್ಟಿನ ತತಾಡ ತದೈವ, ಆಗಲೇ ತಸ್ಮಿನ್ನಿನದೋತಿ ಭೀಷಣೋ ಬಭೂವ ಏನಾಂಡ ಕಟಾಹ ಅಸ್ಫುಟತ್ ಯಂ ವೈ ಸ್ವಧಿಷ್ಣ್ಯೋಪಗತಂ ಹ್ಯಜಾದಯ ಶ್ರುತ್ವಾ ಸ್ವಧಾಮಾಪ್ಯಮಯಂ ಅಯಮಂಗಮೇನಿರೇ. ಕಂಬದ ಕಡೆಗೆ ತನ್ನ ಕೈಯಿಂದ ಗುದ್ದಿ ಹುಡುಗನತ್ತ ಹೆಜ್ಜೆಯನ್ನು ಇಡುವಷ್ಟರಲ್ಲಿ ಬ್ರಹ್ಮಾಂಡದ ಕಟಾಹವೇ ಕತ್ತರಿಸಿ ಸೀಳಿದಾಗ ಏನು ಶಬ್ದ ಉಂಟಾಗುತ್ತೋ ಅಂತ ಭಯಂಕರವಾದ ಏನ ಅಂಡ ಕಟಾಹ ಮಸ್ಫುಟತ್, ಯಾವಾಗ ತ್ರಿವಿಕ್ರಮನ ಪಾದದ ಘಟ್ಟಿಸುವಿಕೆಗೆ ಮೇಲಿನ ದೊಡ್ಡ ಕರ್ಪರ ಅಂದ್ರೆ ಅದು ನಿಮಗೆ ಈ ಒಂದು 50-60 ಜನ ಕಡಿಗೆ ಮಾಡುವಾಗ ಅಲ್ಲ, ಅದ್ರಲ್ಲೊಂದು ಅನ್ನದ ಪಾತ್ರೆಗಳಿರ್ತವೆ ದೊಡ್ಡ ದೊಡ್ಡದು, ಆ ಪಾತ್ರೆಗಳನ್ನ ಕಟಾಹ ಅಂತ ಕರೀತಾರೆ. ಹಾಗೆ ಈ ಬ್ರಹ್ಮಾಂಡದ ಹೊರಭಾಗಕ್ಕೆ ಭೂಮಿಯ ಭಾಗ ಏನಿದೆ ಅದರ 10 ಪಟ್ಟು ದಪ್ಪದಷ್ಟು ಹೊರವಲಯಕ್ಕೆ ಒಂದು ರಕ್ಷಣೆಯ ಕವಚ ಇದೆ. ಅದರ ಆಚೆಗೆ ಅದರ 10 ಪಟ್ಟು ನೀರಿದೆ, ಅದರ ಆಚೆಗೆ ಅದರ 10 ಪಟ್ಟು ಬೆಂಕಿ ಇದೆ, ಅದರ ಆಚೆಗೆ ಅದರ 10 ಪಟ್ಟು ಗಾಳಿ, ಅದರ ಆಚೆಗೆ ಇನ್ನೂ 100 ಪಟ್ಟು ಆಕಾಶ. ಇದು ಬ್ರಹ್ಮಾಂಡದ ಹೊರಭಾಗದ ಚಿತ್ರಣ. ಆ ಕಟಾಹದ ಶಬ್ದ ಒಡೆದ್ರೆ ಏನು ಶಬ್ದ ಆಗುತ್ತೋ, ಕಟಾಹದ ಭಾಗ ಒಡೆದ್ರೆ ಏನ್ ಶಬ್ದ ಆಗುತ್ತೋ ಆ ಶಬ್ದ ಅಲ್ಲಿ ಉಂಟಾಯಿತು. ಧರ್ಮರಾಜ ಅಂತ ನಾರದರಿದ್ದು ಧರ್ಮರಾಜನಿಗೆ ಹೇಳ್ತಾ ಇರುವ ಮಾತು, ಶ್ರುತ್ವ ಸ್ವಧಾಂ ಅಪಿ ಅಯಂ ಅಂಗ ಅಯಂ ಆಪ್ಯ ಮೇನಿರೆ. ಅಂಗ ಅಂದ್ರೆ ಪ್ರೀತಿಯಿಂದ ಕರೆಯುವ ಶಬ್ದ, ಅಂಗ ಅಂದ್ರೆ ಪ್ರೀತಿಯಿಂದ ಒಬ್ಬರನ್ನ ಸಂಬೋಧನೆ ಮಾಡುವ ಶಬ್ದ. ಹಾಗಾಗಿ ಬ್ರಹ್ಮಾದಿ ದೇವತೆಗಳು ಕೂಡ ಓಹ್ ನಮ್ಮ ಲೋಕನೇ ಬಿದೋಯ್ತೋ ಏನೋ, ನಮ್ಮ ಲೋಕನೇ ಒಡೆದೋಯ್ತೋ ಏನೋ ಅಂತ ದೇವತೆಗಳೆಲ್ಲರೂ ಕೂಡ ಗಾಬರಿಯಾಗಿ ಸ್ವರ್ಗದ ಎಲ್ಲ ಮೂಲೆಗಳನ್ನೊಮ್ಮೆ ನೋಡ್ಕೊಂಡ್ರಂತೆ. ಇಲ್ಲೇನಾದ್ರೂ ಒಡೆದು ಬಿದ್ದೋಯ್ತಾ, ಅಲ್ಲೇನಾದ್ರೂ ಸೋರಿ ನಾಳೆ ಮತ್ತೆ ಪ್ಲಾಸ್ಟರ್ ಹಾಕಿ ನೀರ್ ಸೋರುವಾಗ ಸ್ವರ್ಗದಲ್ಲಿ ಏನ್ರಿ ಸುಖ ಇದೆ ಅಂತ ಹೇಳ್ತಿದ್ರಿ, ನೋಡಿದ್ರೆ ಇಲ್ಲಿ ದಿನ ಸ್ನಾನಕ್ಕೆ ನಾನು ಶವರಿಗೆ ಹೋಗೋ ಮುಂಚೆನೆ ಸ್ನಾನ ಆಗಿ ಹೋಗ್ತಾ ಇದೆ, ಏನೋ ಬುದ್ಧಿ ಇದೆ ನಿಮಗೆ ಅಂತ ಬೈಯುವ ಸ್ಥಿತಿ ಬರಬಾರ್ದು ಅಂತ ಎಲ್ಲರೂ ತಮ್ಮ ತಮ್ಮ ಲೋಕಗಳ ಎಲ್ಲಾ ಮೂಲೆಗಳನ್ನು ಒಂದ್ಸರ್ತಿ ನೋಡ್ಕೊಂಡ್ರಂತೆ. ಇದೇನೋ ಒಡೆದು ಬಿದ್ದೋಯ್ತೋ, ಇದೇನಾದ್ರೂ ಒಡೆದು ನಾಶ ಆಯ್ತೋ, ನಾಳೆ ಮತ್ತೆ ಎಲ್ಲಿಂದ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಅಂತ ಅನ್ನೋ ರೀತಿಯಲ್ಲಿ. ಅಭಿಕ್ರಮನ್ ಪುತ್ರವಧೇಪ್ಸುರೋಜಸ ನಿಶಮ್ಯ ನಿರ್ಹ್ರಾದಮಪೂರ್ವಮದ್ಭುತಂ ಅಂತಃಸಭಾಯಾಂ ನದದರ್ಶ ತತ್ಪದಂ ವಿತತ್ರ ಸುರ್ಯೇನ ಸುರಾರಿಯೂಥಪಾಃ. ಪುತ್ರವಧೇಪ್ಸಯ ಓಜಸ ಅಭಿಕ್ರಮನ್, ಪುತ್ರನನ್ನು ವಧೆಗೊಳಿಸುವ ಉದ್ದೇಶದಿಂದ ಹೆಜ್ಜೆಯನ್ನು ಮಗನತ್ತ ಇಟ್ಟು ನುಗ್ಗುತ್ತಿರುವ ಸಂದರ್ಭದಲ್ಲಿ ಉಂಟಾದ ಈ ಸದ್ದು ಅವನ ಎದೆಯನ್ನ ಒಂದು ಕ್ಷಣಕ್ಕೆ ಸ್ತಬ್ಧವಾಗಿಸಿತು. ಅಲ್ಲಾಡ್ಲಿಕ್ಕೆ ಬಿಡ್ಲಿಲ್ಲ, ಅವನಿಗೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ನಿರ್ಹ್ರಾದಂ ಅಪೂರ್ವಂ ಅದ್ಭುತಂ, ಇಲ್ಲಿ ತನಕ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಶಬ್ದ ಅವನ ಕಿವಿಗೆ ಬಡಿಯಿತು. ಅಂತಃ ಸಭಾಯಾಂ ನತದರ್ಶ ತತ್ಪದಂ, ಈ ಧ್ವನಿಯಿಂದ ಇಲ್ಲಿ ತನಕ ಕೇಳದೆ ಇದ್ದ ಸದ್ದನ್ನ ಕೇಳಿ ಅಸುರ ನಾಯಕರೆಲ್ಲ ವಿತತ್ರಸುಹು, ನಡುಗಿ ಸುಣ್ಣಾಗಿ ಹೋದ್ರು. ಏನ ಸುರಾರಿ ಯೂಥಪಾಹ, ಅವರ ಸೈನ್ಯವೂ ಕೂಡ ಆ ಕ್ಷಣದಲ್ಲಿ ದಿಗ್ಭ್ರಾಂತವಾಯಿತು. ಈ ಧ್ವನಿ ಸಭೆಯಲ್ಲಿ ಎಲ್ಲಿಂದ ಬಂತು ಅಂತ ಅಂತಃಸಭಾಯಾಂ ನತದರ್ಶ ತತ್ಪದಂ, ಆ ಸದ್ದು ಎಲ್ಲಿಂದ ಬಂತು ಅಂತ ಇಡೀ ಸಭಾ ಮಧ್ಯದಲ್ಲಿ ಎಲ್ಲ ಕಡೆಗೆ ಒಂದ್ಸರ್ತಿ ಕಣ್ಣು ಹಾಯಿಸಿದ, ಗೊತ್ತಾಗ್ಲಿಲ್ಲ ಅವನಿಗೆ. ಅದು ಸೀಳು ಬಿಟ್ಟದ ಅಷ್ಟೇ, ಇನ್ನು ಒಡೆದು ಹೊರಗೆ ಬರ್ಲಿಲ್ಲ. ಕೇವಲ ಸೀಳು ಬಿಟ್ಟ ಶಬ್ದಕ್ಕೆನೆ ಎದೆ ನಡುಗಿಸುವ ಹಾಗಾಯ್ತು. ಏನಾಯ್ತು ಅನ್ನೋದನ್ನ ನಾಳೆ ನೋಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ.
क्षेमं न विन्दन्ति विना यदर्पणम् तस्मै सुभद्रश्रवसे नमो नमः। ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्मकर्म समाधिना। सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। भूयात् अधर्मस्य पराजय सद्भावना प्राणभृतान् भूयाद् विश्वस्य मङ्गलम्। श्रीकृष्णार्पणमस्तु।